ಸ್ವಾಮೀಜಿಯವರು ರಾಮಕೃಷ್ಣ ವಿವೇಕಾನಂದ ಆಶ್ರಮ ತುಮಕೂರು ಇದರ ಅಧ್ಯಕ್ಷರಾಗಿ ಇರುವವರು. ನಮಗೋಸ್ಕರ ತುಮಕೂರಿನಿಂದ ಪ್ರೀತಿಯಿಂದ ಇಲ್ಲಿಗೆ ಬಂದಿದ್ದಾರೆ. ಇದೊಂದು ವಿಶೇಷ ವಿಷಯ. ಅವರನ್ನು ಬರಮಾಡಿಕೊಳ್ಬೇಕು ಅಂತ ನನಗೆ ಸೂಚನೆ ಕೊಟ್ಟವ ನನ್ನ ಕಿರಿಯ ಸ್ನೇಹಿತ ನಿಕ್ಷಿತ, ಮೃದಂಗ ವಿದ್ವಾನ್. ಸರ್, ನೀವು ವೀರೇಶಾನಂದ ಸರಸ್ವತಿ ಸ್ವಾಮೀಜಿಯವರನ್ನು ಕರೆಸಬೇಕು ಸರ್ ಅಂತ. ಅವ ಹೇಳಿದ ತಕ್ಷಣ ಒಪ್ಪಿಕೊಂಡೆ. ನಾನು ಹೇಳಿದ ತಕ್ಷಣ ಸ್ವಾಮೀಜಿಯವರು ಒಪ್ಪಿಕೊಂಡರು. ಅವರಿಗೆ ನನ್ನ ಗುರುತಿಲ್ಲ, ನನಗೆ ಅವರ ಗುರುತಿಲ್ಲ. ಅವರ ಗುರುತನ್ನು ನಾನು ನಿಮಗೆ ಹೇಳ್ತೇನೆ. ನಾನು ಏನು ಹೇಳಲಿ ಸ್ವಾಮೀಜಿ ಅಂತ ಹೇಳಿದರೆ, ನಿಮಗೆ ಏನು ತೋಚುತ್ತೋ ಅದನ್ನು ಹೇಳಿ ಅಂತ ಹೇಳಿದರು. ನನಗೆ ಅವರ ಸ್ವಾಮೀಜಿ ವಿಷಯ ಗೊತ್ತಿಲ್ಲ. ಅವರು ರಾಮಕೃಷ್ಣ ಮಠದ ಸ್ವಾಮೀಜಿ, ತುಂಬ ಖ್ಯಾತರಾಗಿದ್ದಾರೆ, ಹಾಡ್ತಾರೆ, ಸಂಗೀತದ ಬಗ್ಗೆ ವಿಪರೀತ ಒಲವಿದೆ, ಹಿಂದೂಸ್ತಾನಿ ಸಂಗೀತದ ತುಂಬ ಅಪಾರ ಅಭಿಮಾನಿ ಹಾಗೂ ಹಾಡ್ತಾರೆ ಅಂತೇಳಿ ಹೇಳುವುದನ್ನು ಕೇಳಿದ್ದೇನೆ. ಅವರಾಗಿ ಹೇಳೋದಿಲ್ಲ. ಮತ್ತು ಸ್ವಲ್ಪ ಸಂಶೋಧನೆ ನಡೆಸಿದಾಗ ನಮ್ಮ ಆರ್ಟ್ ಆಫ್ ಲಿವಿಂಗಿನ ಛಾಯಾಪತಿ ಗುರೂಜಿ ಅವರ ಪೂರ್ವಾಶ್ರಮದ ಸೋದರತ್ತೆಯ ಮಗ ಅಂತ ಸಹ ಗೊತ್ತಾಯಿತು. ಇದು ನನಗೆ ಗೊತ್ತಿಲ್ಲದೆ ಆದದ್ದೊಂದು ಸಂಬಂಧ. ನಿಮಗೆ ಸೂರ್ಯಪಾದ ಸ್ವಾಮೀಜಿಯವರು ಅಥವಾ ಛಾಯಾಪತಿ ಗುರೂಜಿಯವರು ನಮಗೆ ಎಷ್ಟು ಆಪ್ತರು ಅಂತೇಳಿ ಹೇಳುವಂಥದ್ದು ಪ್ರಾಯಶಃ ನಿಮಗೆಲ್ಲರಿಗೂ ತಿಳಿದಿದೆ. ಅವರು ಇವರ ಬಗ್ಗೆ ನಾನು ವೀರೇಶಾನಂದ ಸ್ವಾಮೀಜಿಯವರು ಬರ್ತಾರೆ ಅಂತೇಳಿ ಹೇಳಿದ ಕೂಡಲೇ ಒಳ್ಳೆಯದು, ಬಹಳ ಒಳ್ಳೆಯದು, ಆಗಲಿ ಚೆನ್ನಾಗಾಗಲಿ ಅಂತ ಒಂದು ಆಶೀರ್ವಾದ ಮಾಡಿ ಹೇಳಿದ್ದಾರೆ. ಇಷ್ಟು ಬಿಟ್ಟರೆ ಸ್ವಾಮೀಜಿಯವರ ಬಗ್ಗೆ ನನಗೇನು ಗೊತ್ತಿಲ್ಲ. ಅವರ ಪಾದ ಕಮಲಗಳಿಗೆ ಶರಣಾಗತನಾಗಿ ಆ ರಂಜನೆಯ ಪರವಾಗಿ ನಾನು ಸ್ವಾಮೀಜಿಯವರಲ್ಲಿ ಭಿನ್ನವಿಸಿಕೊಳ್ತಾ ಇದ್ದೇನೆ. ಒಂದು 4 ಮಾತುಗಳನ್ನು ಆಡಿ ಆ ಆತ್ಮಕ್ಕೆ ಶಾಂತಿಯೂ ಸಿಗುವ ಹಾಗೆ. ಯಾಕಂದರೆ ಅವಳಿಗೆ ಒಲವಿದ್ದಂಥ ವಿಷಯ ಇದು. ಅವಳ ವಿಷಯ ನೀವು ಹೇಳಬೇಕಾದಂಥದ್ದು ಪ್ರಾಯಶಃ ನಿಮಗೆ ಗೊತ್ತಿರಲಿಕ್ಕಿಲ್ಲ ಅವಳು ಯಾರು ಅಂತ. ಪರವಾಗಿಲ್ಲ, ನೀವು ಮಾತನಾಡಿದ್ದೇ ಅವಳಿಗೆ ಅಣಿಮುತ್ತುಗಳಾಗ್ತವೆ ಅಂತ ನನಗೆ ಗೊತ್ತಿದೆ. ನಾವು ನಿಮ್ಮ ಮಾತುಗಳನ್ನು, ಆಶೀರ್ವಾದವನ್ನು ಕೇಳೋದಕ್ಕೆ ಕಾತರರಾಗಿದ್ದೇವೆ. ನಮ್ಮ ಸತ್ಕಾರವನ್ನು ಸ್ವೀಕರಿಸಿ ನಮ್ಮನ್ನು ಆಶೀರ್ವದಿಸಿ 4 ಮಾತುಗಳನ್ನು ಆಡಬೇಕು ಅಂತ ಕೃತಜ್ಞತಾಪೂರ್ವಕವಾಗಿ, ಹೃತ್ಪೂರ್ವಕವಾಗಿ ನಮ್ಮ ಲತಾಂಗಿ ಸ್ಕೂಲ್ ಆಫ್ ಮ್ಯೂಸಿಕ್, ರಂಜನಿ ಮೆಮೋರಿಯಲ್ ಟ್ರಸ್ಟ್ ಹಾಗೂ ಇಲ್ಲಿ ನೆರೆದ ಎಲ್ಲ ಅಭಿಮಾನಿಗಳ ಪರವಾಗಿ ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇನೆ. ನಮಸ್ಕಾರ ಸ್ವಾಮೀಜಿಗೆ. ಓಂ ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಭಗವಾನ್ ಶ್ರೀರಾಮಕೃಷ್ಣರನ್ನು, ಶ್ರೀಮಾತೆ ಶ್ರೀ ಶಾರದಾದೇವಿಯವರನ್ನು, ಶ್ರೀಮತ್ ಸ್ವಾಮಿ ವಿವೇಕಾನಂದರನ್ನು, ಈ ಪುಣ್ಯಭೂಮಿಯ ಆರಾಧ್ಯ ದೈವವಾದ ಶ್ರೀ ಉಡುಪಿ ಶ್ರೀಕೃಷ್ಣನನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ನಮಿಸ್ತೇನೆ. ಪ್ರೀತಿಯ ಬಂಧುಗಳೇ, ತನ್ನ ವಿಶೇಷ ಸಂಗೀತ ಸಾಧನೆಯ ಮೂಲಕ ಚಿಕ್ಕ ವಯಸ್ಸಿನಲ್ಲೇ ಬಹಳ ದೊಡ್ಡ ಹೆಸರು ಮಾಡಿ, ಜಗತ್ತು ಬಯಸೋದಕ್ಕಿಂತ ಹೆಚ್ಚಾಗಿ ಪರಮಾತ್ಮನಿಂದ ಬಯಸಲ್ಪಟ್ಟು ಪರಂಧಾಮವನ್ನು ಮುಟ್ಟಿದಂತಹ ಸೋದರಿ ದಿವಂಗತ ರಂಜನಿಯವರು.
ಲತಾಂಗಿ ಸ್ಕೂಲ್ ಆಫ್ ಮ್ಯೂಸಿಕ್ ಹಾಗೂ ರಂಜನಿ ಮೆಮೋರಿಯಲ್ ಟ್ರಸ್ಟಿನ ಆಶ್ರಯದಲ್ಲಿ ಈ ಕಾರ್ಯಕ್ರಮಗಳು ಜರುಗುತ್ತಾ ಇವೆ. ನನಗೆ ಹೊಸ ಪರಿಚಯವಾದರೂ ಕೂಡ ತಮ್ಮ ಅತ್ಯಂತ ಪ್ರೀತಿಪೂರ್ವಕ ಮಾತುಗಳ ಮೂಲಕ ದೂರವಾಣಿಯನ್ನು ನಾವು ಎಷ್ಟೇ ದೂರಿದರೂ ಔಟ್ ಆಫ್ ಆರ್ಡರ್ ಇತ್ಯಾದಿಗಳ ಮೂಲಕ ದೂರಿದರೂ ಕೂಡ ಆ ದೂರವಾಣಿಯ ಮೂಲಕ ನನ್ನ ಮನಸ್ಸನ್ನು ಗೆದ್ದು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಹತ್ತಿರವಾಗಿಸಿದಂತಹ ಗೌರವಾನ್ವಿತ ಪ್ರಾಧ್ಯಾಪಕರು, ಲತಾಂಗಿ ಸ್ಕೂಲ್ ಆಫ್ ಮ್ಯೂಸಿಕ್ನ ನಿರ್ದೇಶಕರು ಸನ್ಮಾನ್ಯ ಡಾಕ್ಟರ್ ಅರವಿಂದ್ ಹೆಬ್ಬಾರ್ ಅವರೇ, ಗೌರವಾನ್ವಿತರಾದ ತಾಯಿ ವಸಂತಲಕ್ಷ್ಮಿ ಅವರೇ, ಸೋದರ ಸಾರಂಗ್, ಸೋದರಿ ಶ್ರೀಮತಿ ದೇವಿ, ಸೋದರ ಗುರುಪ್ರಸಾದ್, ಆ ಕುಟುಂಬದ ಇನ್ನಿತರ ಎಲ್ಲ ಪುಟ್ಟ ಮಕ್ಕಳೇ, ಶ್ರೀಮಾನ್ ಅರವಿಂದ ಹೆಬ್ಬಾರರ ಗರಡಿಯಲ್ಲಿ ಪಳಗ್ತಾ ಇರತಕ್ಕಂಥ ಎಲ್ಲ ಪುಟ್ಟ ಚೇತನಗಳೇ, ಸಂಗೀತದ ಅಭಿಮಾನಿಗಳೇ, ಗೌರವಾನ್ವಿತ ಪ್ರಾಧ್ಯಾಪಕರಾದ ಡಾಕ್ಟರ್ ವಿಜಯ್ರವರೇ, ನೆರೆದಂಥ ಎಲ್ಲ ಸಜ್ಜನ ಬಂಧುಗಳೇ, ಈ ಊರಿನ ಪ್ರತಿಷ್ಠಿತ ವೇದಿಕೆ ಇದಾಗಿದೆ. ಈ ವೇದಿಕೆಯಲ್ಲಿ ನನಗೆ ನೆನಪಿರೋ ಹಾಗೆ 4ನೆಯ ಕಾರ್ಯಕ್ರಮ ಇದು. ಮೊದಲನೇ ಕಾರ್ಯಕ್ರಮ ತಾಳ್ತಜೆ ವಸಂತ್ ಕುಮಾರ್ ಅವರ ತಂದೆಯವರ ಅಭಿನಂದನಾ ಗ್ರಂಥದ ಬಿಡುಗಡೆ ಆಗಬೇಕಾಗಿತ್ತು. ಆದರೆ ಅದು ಸಂಸ್ಮರಣ ಗ್ರಂಥವಾಗೋಯ್ತದು. ಆ ಕಾರ್ಯಕ್ರಮದಲ್ಲಿ ನಾನಿಲ್ಲಿದ್ದೆ. ಮತ್ತೊಂದು ಸಂದರ್ಭದಲ್ಲಿ ಯುವ ಸಮ್ಮೇಳನವನ್ನು ಇಲ್ಲಿ ಆಯೋಜಿಸಲಾಗಿತ್ತು. ಇದೇ ಸಭಾಂಗಣದಲ್ಲಿ ಆ ಕಾರ್ಯಕ್ರಮದಲ್ಲೂ ನಾನು ಭಾಗಿಯಾಗಿದ್ದೆ. ಮತ್ತೊಂದು ಸಂದರ್ಭದಲ್ಲಿ ಶಿಕ್ಷಕರ ಸಮ್ಮೇಳನ ಒಂದು ಕಾರ್ಯಕ್ರಮಕ್ಕೆ ನಾನು ಆಗಮಿಸಿದ್ದೆ. ಇದು 4ನೆಯ ಕಾರ್ಯಕ್ರಮ ಈ ವೇದಿಕೆಯಲ್ಲಿ. ರವೀಂದ್ರರ ಹೆಸರು ಬಹುಶಃ ರವೀಂದ್ರನಾಥ ಟ್ಯಾಗೂರರ ಹೆಸರನ್ನೇ ಬಹುಶಃ ಇಟ್ಟರು ಅಂತ ನಾನು ಭಾವಿಸ್ತೇನೆ. ರಂಜನಿ ಹೆಸರಿಗೂ ರವೀಂದ್ರರಿಗೆ ನೊಬೆಲ್ ಪ್ರೈಸ್ ತಂದು ಕೊಟ್ಟಂಥ ಗೀತಾಂಜಲಿ ಹೆಸರು ಬಹಳ ಹತ್ತತ್ರ ಬರುತ್ತೆ. ಮತ್ತು MGM ಶಿಕ್ಷಣ ಸಂಸ್ಥೆ ಕರ್ನಾಟಕ ರಾಜ್ಯದಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿದೆ. ಹೀಗಾಗಿ ಇಂತಹ ಒಂದು ಪುಣ್ಯ ವೇದಿಕೆಯಲ್ಲಿ ವಯಸ್ಸಿಗೆ ಮೀರಿದ ಸಾಧನೆಯನ್ನು ಮಾಡಿದಂತಹ ಸೋದರಿ ರಂಜನಿ, ಆಕೆಯ ಸಂಸ್ಮರಣ ಕಾರ್ಯಕ್ರಮ ಮತ್ತು ಉದಯೋನ್ಮುಖ ಈ ಚೇತನಗಳನ್ನೆಲ್ಲ ಭೇಟಿ ಮಾಡ್ತಕ್ಕಂಥ ಸಂದರ್ಭ ಇದು ಭಾವಿಸಿದಷ್ಟು ಹೃದಯ ತುಂಬಿ ಬರುವಂಥದ್ದು. ಮಕ್ಕಳದೆಷ್ಟು ಸೊಗಸಾಗಿ ಹಾಡಿದ್ರು, ಬಹಳ ಸಂತೋಷ ಆಯಿತು. ಖಂಡಿತವಾಗಿಯೂ ಪ್ರೊಫೆಸರ್ ಅರವಿಂದ್ ಹೆಬ್ಬಾರ್ ದಂಪತಿಗಳ ಮೂಲಕ ಸಮಾಜದಲ್ಲಿ ನೂರಾರು ರಂಜನೀಯರು ಮೂಡಿ ಬರ್ತಾರೆ. ನಮ್ಮ ಉಡುಪಿಯ ತನ್ಮೂಲಕ ಕರ್ನಾಟಕ ಪವಿತ್ರ ನೆಲದ ಸಂಗೀತ ಸೇವೆಯನ್ನು ಬಹಳ ಚೆನ್ನಾಗಿ ಮಕ್ಕಳು ಮಾಡ್ತಾರೆ. ಆ ಗಾನ ಸರಸ್ವತಿಯ ವಿಶೇಷ ಕೃಪೆಗೆ ಇವರೆಲ್ಲರೂ ಪಾತ್ರರಾಗ್ತಾರೆ ಅನ್ನೋದರಲ್ಲಿ ನನಗೆ ಯಾವ ಅನುಮಾನವೂ ಇಲ್ಲ. ಕಾರಣ ಇಷ್ಟೇ, ರಂಜನಿ ಎಂಬ ಒಂದು ಬೀಜ ಈ ಪವಿತ್ರ ನೆಲದಲ್ಲಿ ಬಿತ್ತಲ್ಪಡ್ತು. ಪ್ರಕೃತಿಯ ನಿಯಮವೇ ಹಾಗೆ, ಬಿತ್ತಿದ್ದು ಬೀಜ, ಬೆಳೆದದ್ದು ತೆನೆ. ನಾವು ಬಿತ್ತೋದು ಒಂದೇ ಬೀಜ, ಆದರೂ ಅದು ನಮಗೆ ತೆನೆಯನ್ನು ಕೊಡುತ್ತೆ. ಒಂದು ತೆನೆಯಲ್ಲಿ ನೂರಾರು ಕಾಳಿರುತ್ತೆ. ನಾವು ಒಂದು ತೆಂಗಿನಕಾಯನ್ನು ಸಸಿಯಾಗಿ ಪೋಷಿಸ್ತೇವೆ,
ಒಂದು ತೆಂಗಿನ ಮರ ವರ್ಷಕ್ಕೆ 400ರಿಂದ 500 ಕಾಯಿ ಕೊಡುತ್ತೆ, 100 ವರ್ಷ ಬದುಕುತ್ತದು. ಗಂಗೋತ್ರಿಗೆ ಹೋದಾಗ, ಗೋಮುಖಕ್ಕೆ ಹೋದಾಗ ಅಲ್ಲಿ ಬಹಳ ಸಣ್ಣ ಪ್ರಮಾಣದಲ್ಲಿ ಗಂಗೆಯನ್ನು ನೋಡ್ತೇವೆ. ಹರಿತಾ 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 ಅದು ಮಹಾಗಂಗೆಯಾಗುತ್ತೆ, ಕೆಲವೆಡೆ ಸಾಗರದಂತೆ ಗೋಚರಿಸುತ್ತೆ. ಆದ್ದರಿಂದ ಉದ್ದೇಶ ಚೆನ್ನಾಗಿದ್ದಾಗ ನನ್ನ ಪೂಜ್ಯ ಗುರುಗಳಾದ ಸ್ವಾಮಿ ಪುರುಷೋತ್ತಮಾನಂದರು, ಸಮೀಪದ ಬಾರ್ಕೂರ್ನವರವರು, ಪೂರ್ವಾಶ್ರಮದಲ್ಲಿ ರಾಮಚಂದ್ರ ಬಾಯಿರಿ ಅಂತವ್ರ ಹೆಸರು, ಅವರ ಪ್ರಭಾವದಿಂದ ಕನಿಷ್ಠ 100 ಜನ ಸನ್ಯಾಸಿಗಳಾಗಿದ್ದಾರೆ ಕರ್ನಾಟಕ ಮತ್ತು ಭಾರತದಲ್ಲಿ. ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಈ ಕಡೆ ಅವರ ಪರಿಚಯ ಸ್ವಲ್ಪ ಕಡಿಮೆ, ಆದರೆ ದೇಶದಾದ್ಯಂತ ಅವರ ಪರಿಚಯ ಇದೆ. ಅವರ ಪುಸ್ತಕಗಳು ಅಮೇರಿಕದ ಗ್ರಂಥಾಲಯಗಳಲ್ಲಿದೆ. ಅವರೊಂದು ಮಾತು ಹೇಳ್ತಾ ಇದ್ದರು, ಸಂಕಲ್ಪ ಶುದ್ಧಿಯಂತೆ ಸಂಕಲ್ಪ ಸಿದ್ಧಿ ಅಂತ. ಯಾವುದೇ ಕಾರ್ಯವನ್ನು ಕೈಗೊಳ್ಳಬೇಕಾದರೆ ನಾವು ಯಾವ ಶುದ್ಧ ಮನಸ್ಸಿನಿಂದ ಸಂಕಲ್ಪ ಮಾಡ್ತೇವೋ ಅದಕ್ಕೆ ಪ್ರಪೋರ್ಷನೇಟಾಗಿ, ಫಿಸಿಕ್ಸ್ನಲ್ಲಿ ಹೇಳ್ತೇವೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಹೇಳಿ, ಪ್ರಪೋರ್ಷನೇಟಾಗಿ ಅದು ಸಿದ್ಧಿಸುತ್ತದೆ ಅಂತ. ಆ ನಿಟ್ಟಿನಲ್ಲಿ ಹೆಬ್ಬಾರ್ ದಂಪತಿಗಳ ಸೇವೆ ಅತ್ಯಂತ ಶ್ಲಾಘನೀಯವಾದ್ದು, ಸ್ತುತ್ಯಾರ್ಹವಾದ್ದು. ಅವರನ್ನು ಪ್ರಥಮವಾಗಿ ನಾನು ಅಭಿನಂದಿಸ್ತೇನೆ. ಇನ್ನು ದಿವಂಗತ ಸೋದರಿ ರಂಜನಿ ತಮ್ಮ ಮಾತಾಪಿತೃಗಳಿಂದಲೇ ಸಂಗೀತಾಭ್ಯಾಸವನ್ನು ಪ್ರಾರಂಭ ಮಾಡಿ, ಆ ನಂತರ ಚೆನ್ನೈ ಆರ್ಟಿಸ್ಟ್ ಸೌಮ್ಯ ಅವರ ಮೂಲಕ ಹೆಚ್ಚಿನ ಶಿಕ್ಷಣವನ್ನು ಪಡೆದು, ಚಂಗಲ್ಪಟ್ಟುವಿನ ಸಂಗೀತ ವಿದ್ವಾಂಸರಿಂದಲೂ ಸಂಗೀತವನ್ನು ಮುಂದುವರಿಸಿಕೊಂಡು, ಆಲ್ ಇಂಡಿಯಾ ರೇಡಿಯೋದಲ್ಲಿ A1 ಆರ್ಟಿಸ್ಟ್ ಆಗಿ ಬಹಳ ದೊಡ್ಡ ಹೆಸರು ಮಾಡಿ, ಭಾರತ ರತ್ನ MS ಸುಬ್ಬಲಕ್ಷ್ಮಿಯವರ ಸ್ಕಾಲರ್ಶಿಪ್ ವಿದ್ಯಾರ್ಥಿ ವೇತನಕ್ಕೂ ಕೂಡ ಸತ್ಪಾತ್ರರಾಗಿ ಬಹಳ ದೊಡ್ಡ ಹೆಸರನ್ನು ಮಾಡಿ ಚಿಕ್ಕ ವಯಸ್ಸಿನಲ್ಲಿ ನಮ್ಮನ್ನು ಅಗಲಿದ್ದಾರೆ. ಚೆನ್ನೈನಲ್ಲೂ ಕೂಡ ರಂಜನಿಯವರ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಮೆಲುಕು ಹಾಕ್ತಕ್ಕಂಥವರು ನನ್ನ ಗುಡ್ ಬುಕ್ಸ್ನಲ್ಲಿದ್ದಾರೆ. ಹೀಗಾಗಿ ರಂಜನಿಯವರ ಕಾರ್ಯಕ್ರಮವನ್ನು ಕುರಿತು ಹೆಬ್ಬಾರರು ಭಾಳ ಪ್ರೀತಿಯಿಂದ ಕರೆದಾಗ ಅವ್ರು ಹೇಳಿದ ಹಾಗೆ ನಾನು ಅವ್ರನ್ನ ಕಂಡಿಲ್ಲ, ಅವರು ಕೂಡ ನನ್ನನ್ನು ಕಂಡಿಲ್ಲ. ಆದರೆ ನಮ್ಮಿಬ್ಬರಿಗೂ ಒಂದು ಕಾಮನ್ ಫ್ಯಾಕ್ಟರ್ ಏನು ಅಂದರೆ, ಸಂಗೀತದ ಉಪಾಸನೆಯಲ್ಲಿ ನಾವಿಬ್ಬರು ಕೂಡ ಒಂದು ರೀತಿಯಲ್ಲಿ ಬಹಳ ಹತ್ತಿರದವರು. ಈ ಸಂಗೀತ ಕಲೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಬಹಳ ಪ್ರೀತಿಯಿಂದ ಬಂದು ಭಾಗವಹಿಸೋದಕ್ಕೆ ಅನುವು ಮಾಡಿಕೊಡ್ತು. ನಾನು ತುಮಕೂರಿನಿಂದ ಬಂದದ್ದು ಕೇವಲ ರಂಜನಿ ಕಾರ್ಯಕ್ರಮಕ್ಕಾಗಿ. ಆದರೆ ನನ್ನ ಆತ್ಮೀಯರನ್ನು ಕೇಳಿದೆ, ನಾನು 2 ದಿವಸ ಇರ್ತೇನೆ, ಸಮಯ ವ್ಯರ್ಥ ಆಗೋದು ಬೇಡ, ದಯವಿಟ್ಟು ನೀವೇನಾದರೂ ಕಾರ್ಯಕ್ರಮ ಮಾಡೋಕ್ಕಾಗುತ್ತಾ ಅಂದರೆ, ನನ್ನ ಆತ್ಮೀಯ ಮಿತ್ರರಾದ ದೇವಿದಾಸ್ ನಾಯಕರಿದ್ದಾರೆ ಇಲ್ಲಿ, ಅವರು ಪ್ರಾಂಶುಪಾಲರ ಮೂಲಕ ಮಾತನಾಡಿ ನಿನ್ನೆ ದಿವಸ ಶಿಕ್ಷಕರಿಗಾಗಿ ಒಂದು ಕಾರ್ಯಕ್ರಮ ಮಾಡಿದ್ರು. ಇವತ್ತು ಬೆಳಗ್ಗೆ ಮಂಗಳೂರಿನಲ್ಲಿ ನಾನು ಒಂದು ಕಾರ್ಯಕ್ರಮ ನಿಮಿತ್ತ ಹೋಗಬೇಕಾಯಿತು. ಹೀಗಾಗಿ ಪ್ರೊಫೆಸರ್ ಎಂ ರಾಮಚಂದ್ರ ಅವರು ಕಾರ್ಕಳದ ಭುವನೇಂದ್ರ ಕಾಲೇಜಿನ ಬಹಳ ದೊಡ್ಡ ಚೇತನ 2004ರಿಂದ ನಾನು ಈ ಭಾಗದಲ್ಲಿ ಸಾಕಷ್ಟು ಒಡನಾಟ ಇಟ್ಕೊಂಡಿದ್ದೇನೆ. ನನ್ನ ದೃಷ್ಟಿಯಲ್ಲಿ ಕರ್ನಾಟಕದ ಸಾಹಿತ್ಯ ಪರಿಷತ್ತಿಗೂ ಕೂಡ ಕಾರ್ಕಳದ ಸಾಹಿತ್ಯ ಸಂಘ ಮಾದರಿ. ಸಮಾಜ, ಸರ್ಕಾರ ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡೋದಾದರೆ ಕಾರ್ಕಳದ ಸಾಹಿತ್ಯ ಸಂಘಕ್ಕೆ ಯಾವ ಪ್ರಶಸ್ತಿಯನ್ನು ಕೊಟ್ಟರೂ ಕೂಡ ಪ್ರಶಸ್ತಿಗೆ ಮರ್ಯಾದೆ ಬರುತ್ತೆ. ಇದನ್ನು ನಾನು ಹೃತ್ಪೂರ್ವಕವಾಗಿ ಹೇಳಬಲ್ಲೆ. 20 ವರ್ಷಗಳ ಸಾಹಿತ್ಯ ಸಂಘದ ಕಾರ್ಯ, ಸುಮಾರು 250 ಕಾರ್ಯಕ್ರಮಗಳು. ಆ 20ನೇ ವಾರ್ಷಿಕೋತ್ಸವಕ್ಕೆ ನಾನು ಹೋಗಿದ್ದೆ. ಕಳೆದ 12 ವರ್ಷದಲ್ಲಿ ಒಂದು 12-13 ಪ್ರವಚನಗಳನ್ನು ಮಾಡಿದ್ದೇನೆ ನಾನು.
ಅದೆಂಥ ಒಂದು ಶಿಸ್ತಿನ ವಾತಾವರಣ, ಎಷ್ಟು ಕ್ವಾಲಿಟೇಟಿವ್ ಪ್ರೋಗ್ರಾಮ್, ಗುಣಮಟ್ಟದ ಕಾರ್ಯಕ್ರಮಗಳು. ಇದನ್ನು ಕಂಡು ಬಹಳ ನನ್ನ ಮನಸ್ಸು ಸಂತೋಷಪಟ್ಟಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಹಲವಾರು ವಿಷಯಗಳಲ್ಲಿ ಕರ್ನಾಟಕದ ಇತರ ಭಾಗಗಳಿಗೆ ಮಾರ್ಗದರ್ಶಕವಾಗಿದೆ. ಆ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ಕೂಡ ನನ್ನ ಮನಸ್ಸಿಗೆ ಬಹಳ ಸಂತೋಷವನ್ನು ತಂದಿದೆ. ಇಷ್ಟು ಮುನ್ನುಡಿಯ ಮಾತುಗಳೊಂದಿಗೆ ಈಗ ನಾನು ನೇರವಾಗಿ ವಿಚಾರಕ್ಕೆ ಬರ್ತೇನೆ. ಪ್ರೊಫೆಸರ್ ಹೆಬ್ಬಾರರು ಹೇಳಿದ್ರು, ನಾನೇನು ಮಾತನಾಡಲಿ ಅಂತ ಕೇಳಿದಾಗ ನೀವೇನು ಮಾತಾಡ್ತೀರೋ ಅದೇ ಉಪನ್ಯಾಸ ಅಂತ ಹೇಳಿದರು. ನಮ್ಮ ಬದುಕಿಗೆ ಹತ್ತಿರವಾಗಬಹುದಾದ 4 ವಿಚಾರಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ. ಒಬ್ಬ ಚಿಂತಕ ಒಮ್ಮೆ ಬರೆದದ್ದುಂಟು, ಮನುಷ್ಯ ಜಗತ್ತಿಗೆ ಅಳುತ್ತಾ ಬರುತ್ತಾನೆ, ಗೊಣಗುತ್ತಾ ಬದುಕುತ್ತಾನೆ, ನಿರಾಶೆಯಲ್ಲಿ ನಿರ್ಗಮಿಸುತ್ತಾನೆ. ಹುಟ್ಟಿದ ಪ್ರತಿಯೊಂದು ಮಗುವು ಅಳುತ್ತೆ. ಒಂದು ವೇಳೆ ಮಗು ಅಳದೇ ಇದ್ದರೆ ನರ್ಸಿಂಗ್ ಸ್ಟಾಫ್ನವ್ರು 2 ಪೆಟ್ಟು ಕೊಟ್ಟು ಅಳಿಸ್ತಾರೆ. ಹುಟ್ಟಿದ ಮಗು ಅಳೋದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ಒಂದು ನಂಬಿಕೆ ಇದೆ. ಮನುಷ್ಯ ಅಳುತ್ತಾ ಬರ್ತಾನೆ ಜಗತ್ತಿಗೆ, ಗೊಣಗುತ್ತಾ ಬದುಕ್ತಾನೆ, ಗೊಣಗ್ತಾ ಇರ್ತಾನೆ ನೋಡಿ ನೀವು. ಕಡೆಗೆ ನಿರಾಶೆಯಲ್ಲಿ ನಿರ್ಗಮಿಸುತ್ತಾನೆ. ಭಾಳ ದೊಡ್ಡ ಡಿಸಪಾಯಿಂಟ್ಮೆಂಟ್ ಏನೋ ಅನ್ನೋ ರೀತಿಯಲ್ಲಿ ನಿರ್ಗಮನವಾಗುತ್ತೆ. ಇದು ಜಗತ್ತಿನ ಬಹುತೇಕ ಜನರ ನಡವಳಿಕೆ. ಇದನ್ನು ಸ್ವಲ್ಪ ನಾವು ವಿಶ್ಲೇಷಿಸೋಣ. ಹುಟ್ಟು ಮತ್ತು ಸಾವುಗಳು ನಮ್ಮ ಕೈಯಲ್ಲಿಲ್ಲ. ಇವೆರಡರ ನಡುವಿನ ಜೀವನ ಬಹಳಷ್ಟು ನಮ್ಮ ಕೈಯಲ್ಲಿದೆ. 30ನೇ ವಯಸ್ಸಿನಲ್ಲಿ ರಂಜನಿ ತೀರ್ಕೊಂಡ ವಿಷಯ ಗೊತ್ತಾಗಿ ನನಗೆ 30ನೇ ವಯಸ್ಸಿನಲ್ಲೇ ತೀರ್ಕೊಂಡ ಶ್ರೀನಿವಾಸ ರಾಮಾನುಜನ್ ಜೀವನ ನೆನಪಾಯಿತು. 2 ತಿಂಗಳ ಹಿಂದೆ ನಾನು ಲಂಡನ್ನಲ್ಲಿದ್ದೆ. ಮ್ಯಾಕ್ಸ್ ಮಿಲ್ಲರ್ ಮನೆಗೆ ಹೋಗಿದ್ದೆ. ನನ್ನನ್ನು ಲಂಡನ್ನಿನ ಪ್ರತಿಷ್ಠಿತ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಆಹ್ವಾನಿಸಿತ್ತು. ಅಲ್ಲಿ ಸೆಂಟರ್ ಆಫ್ ಹಿಂದೂ ಸ್ಟಡೀಸ್ನಲ್ಲಿ ಒಂದು ಇಂಟರ್ಯಾಕ್ಷನ್ ಪ್ರೋಗ್ರಾಮಿಗೆ ಹೋಗಿದ್ದೆ. ಸ್ವಾಮಿ ವಿವೇಕಾನಂದರು ಲಂಡನ್ನಲ್ಲಿ ಒಡನಾಡಿದಂಥ ಹಲವಾರು ಸ್ಥಳಗಳಿಗೆ ಹೋಗಿದ್ದೆ. ಈ ವಿಚಾರ ನಿಮ್ಮ ಮುಂದೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಭಾರತೀಯರು ಜೀವನವನ್ನು ವಿಶ್ಲೇಷಿಸಿದಂತಹ ರೀತಿ ಇದೆಯಲ್ಲ, ಜಗತ್ತಿನಲ್ಲಿ ಇನ್ನೆಲ್ಲೂ ಕೂಡ ಈ ರೀತಿಯ ವಿಶ್ಲೇಷಣೆ ಆಗಲಿಲ್ಲ. ವಿವೇಕಾನಂದರು ನಿವೇದಿತಾಗಿ ಹೇಳ್ತಾರೆ, ಮಾರ್ಗರೇಟ್, ಎವ್ರಿ ಸೈನ್ಸ್ ಹ್ಯಾಡ್ ಇಟ್ಸ್ ಆರಿಜಿನ್ ಇನ್ ಇಂಡಿಯಾ ಬಟ್ ಇಟ್ ವಾಸ್ ಡೆವಲಪ್ಡ್ ಎಲ್ಸ್ವೇರ್. ಜಗತ್ತಿನ ಪ್ರತಿಯೊಂದು ವಿಜ್ಞಾನವೂ ಹುಟ್ಟಿದ್ದು ಭಾರತದಲ್ಲಿ. ಜಗತ್ತಿನ ಬೇರೆ ಬೇರೆ ಕಡೆ ಅದು ಅಭಿವೃದ್ಧಿ ಆಯಿತು, ಬಟ್ ಉಗಮ ಭಾರತದಲ್ಲೇ. 2ನೇ ವಾಕ್ಯ ಹೇಳ್ತಾರೆ, ದೇರ್ ವಾಸ್ ನೆವರ್ ಎ ಕಾನ್ಫ್ಲಿಕ್ಟ್ ಬಿಟ್ವೀನ್ ರಿಲಿಜನ್ ಆ್ಯಂಡ್ ಸೈನ್ಸ್ ಇನ್ ಇಂಡಿಯಾ. ವಿಜ್ಞಾನ ಮತ್ತು ಧರ್ಮದ ನಡುವೆ ಭಾರತದಲ್ಲಿ ತಿಕ್ಕಾಟ ಇರಲಿಲ್ಲ. ಬಿಕಾಸ್ ರಿಲಿಜನ್ ಆಫ್ ಇಂಡಿಯಾ ಕುಡ್ ಗಿವ್ ಎ ಸೊಲ್ಯೂಷನ್ which was not only an answer to the challenges of science, but a science of higher level of truth. 3ನೇ ವಾಕ್ಯ ಹೇಳ್ತಾರೆ ವಿವೇಕಾನಂದರು, but whenever you come across a revolution in the Western world, mind you, it was because of the conflict between religion and science. A religion of the West could not answer the challenges of science. 4ನೇ ವಾಕ್ಯ ಹೇಳ್ತಾರೆ ವಿವೇಕಾನಂದರು, ನಿವೇದಿತಾ, ಎನಿಥಿಂಗ್ ದಟ್ ಆಫ್ ಇಂಡಿಯನ್ ಆರಿಜಿನ್ ಫಸ್ಟ್ ಅಕ್ಸೆಪ್ಟ್ ಅಂಡ್ ದೆನ್ ವೆರಿಫೈ, ಬಟ್ ಎನಿಥಿಂಗ್ ದಟ್ ಆಫ್ ವೆಸ್ಟರ್ನ್ ಆರಿಜಿನ್ ಫಸ್ಟ್ ವೆರಿಫೈ.
ದೆನ್ ಅಕ್ಸೆಪ್ಟ್. ಇದು ವಿವೇಕಾನಂದರ ಮಾತು. ಹೀಗಾಗಿ ಈ ಮಾತುಗಳ ಹಿಂದೆ ವಾಲ್ಯೂಮ್ಸ್ ಇದೆ, ಈ ಮಾತುಗಳ ಹಿನ್ನೆಲೆಯಲ್ಲಿ ವಾಲ್ಯೂಮ್ಸ್ ಇದೆ. ನಾನು ಸುಮಾರು 3 ತಿಂಗಳ ಹಿಂದೆ ಪ್ರಶ್ನೋಪನಿಷತ್ತು ಓದ್ತಾ ಇದ್ದೆ. ಪ್ರಶ್ನೋಪನಿಷತ್ನಲ್ಲಿ ಒಂದು ಮಾತು ಬರುತ್ತೆ, ಸರ್ಪವು ತನ್ನ ಪೊರೆಯನ್ನು ಬಿಡ್ತಾ ಬಿಡ್ತಾ ಹೇಗೆ ಯೌವನವನ್ನು ಪಡ್ಕೊಳ್ಳುತ್ತೋ ಅದೇ ರೀತಿಯಲ್ಲಿ ಮನುಷ್ಯನು ಓಂಕಾರವನ್ನು ಜಪ ಮಾಡ್ತಾ ಮಾಡ್ತಾ ಅವನ ಶರೀರ, ಮನಸ್ಸು, ಬುದ್ಧಿ, ಭಾವನೆಗಳಲ್ಲಿ ಸಂಸ್ಕರಣ ವೃದ್ಧಿಯಾಗುತ್ತೆ, ಅವನಲ್ಲಿ ನವಚೈತನ್ಯ ಜಾಗೃತವಾಗುತ್ತೆ. ಅವನು ಎಂದಿಗೂ ಕೂಡ ಓಲ್ಡ್ ಲುಕಿಂಗ್ ಯಂಗ್ ಆಗೋದಿಲ್ಲ, ಅವನು ಎಂದೂ ಉತ್ಸಾಹದಲ್ಲೇ ಇರ್ತಾನೆ. 3 ತಿಂಗಳ ಹಿಂದೆ ನಾನು ಇದನ್ನು ಓದಿದಾಗ ನನಗೆ ಆಶ್ಚರ್ಯ ಆಗ್ತಾ ಇತ್ತು. ಓಂಕಾರ ಜಪ ಮಾತ್ರದಿಂದ ಮನುಷ್ಯನಲ್ಲಿ ನವೋಲ್ಲಾಸ ಉಂಟಾಗುತ್ತೆ ಅನ್ನೋದು ಎಷ್ಟು ಅದ್ಭುತವಾದ ಸತ್ಯ ಅಲ್ವಾ? ಇದನ್ನು ನಮ್ಮ ಇವತ್ತಿನ ಯೂನಿವರ್ಸಿಟಿಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ, ಅರ್ಧಂಬರ್ಧ ಬೆಂದಂತಹ ಮೆದುಳುಗಳಿಗೆ ಹೇಗೆ ಹೇಳೋದು ನಾವು? 1 ತಿಂಗಳ ಹಿಂದೆ ಮತ್ತೊಂದು ಪುಸ್ತಕ ಓದ್ತಾ ಇದ್ದೆ. ಜಾರ್ಜಿ ಅಂತಕ್ಕಂಥ ವೈಟಮಿನ್ ಸಿ ಕಂಡುಹಿಡಿದ 1937ರಲ್ಲಿ ನೊಬೆಲ್ ಪ್ರಶಸ್ತಿ ಪಡ್ಕೊಂಡಂಥ ವ್ಯಕ್ತಿ ಒಂದು ಕಡೆ ಹೇಳ್ತಾನೆ, ಮಾಲ್ಟಿಂಗ್ ಈಸ್ ಎ ವೆರಿ ವೆರಿ ಪೇನ್ಫುಲ್ ಪ್ರೋಸೆಸ್ ದಟ್ ಅಕರ್ಸ್ ಇನ್ ದಿ ಲೈಫ್ ಆಫ್ ಎ ಸ್ನೇಕ್, ಬಟ್ ವೆನ್ ಇಟ್ ಅಂಡರ್ಗೋಸ್ ದಿ ಪ್ರೋಸೆಸ್ ಆಫ್ ಮಾಲ್ಟಿಂಗ್ it will regain enthusiasm. It looks pretty young compared to what it was earlier. Likewise, man will have the rejuvenation of thoughts and ideas when he accepts and respectably follows greater ideals in life. ನನಗೆ ಪ್ರಶ್ನೋಪನಿಷತ್ತಿನ ಮಾತಿಗೆ ಕನ್ವಿನ್ಸ್ ಆದದ್ದು ನೊಬೆಲ್ ಪ್ರಶಸ್ತಿ ಪುರಸ್ಕೃತನಾದ ಜಾರ್ಜಿ ಹೇಳಿದ ಮಾತು. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ಎನಿಥಿಂಗ್ ದಟ್ ಆಫ್ ಇಂಡಿಯನ್ ಆರಿಜಿನ್, ಭಾರತೀಯ ಮೂಲವಾದ ವಿಚಾರಗಳು, ನಾವು ಅದನ್ನು ಸರಿಯಾದ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದ್ರೆ ನಮಗೆ ನಮ್ಮ ರಾಷ್ಟ್ರದ ಋಷಿಮುನಿಗಳು ಅದೆಂಥ ಅದ್ಭುತವಾದ ರೀತಿಯಲ್ಲಿ ನಮಗೆ ವಿಜ್ಞಾನ, ತಂತ್ರಜ್ಞಾನ, ಆಧ್ಯಾತ್ಮ, ಧರ್ಮ, ಯೋಗ, ಶಿಕ್ಷಣ, ಧ್ಯಾನ ಇದೆಲ್ಲವೂ ಕೂಡ ಒಂದೇ ಕುಟುಂಬದ ಸದಸ್ಯರು ಅನ್ನೋದನ್ನು ಹೇಗೆ ತೋರಿಸ್ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ನೋಡೋದಕ್ಕೆ ಬಹಳ ಸಂತೋಷ ಆಗುತ್ತೆ. ನಾನು ಇಟಲಿಯ ಜಿನೋವಾ ಯೂನಿವರ್ಸಿಟಿಯಲ್ಲಿ ಕಾಂಟ್ರಿಬ್ಯೂಷನ್ ಆಫ್ ಇಂಡಿಯಾ ಟು ಸೈನ್ಸ್ ಆ್ಯಂಡ್ ಮಾಡರ್ನ್ ಥಿಂಕಿಂಗ್ ಅಂತ 2006ರಲ್ಲಿ ಒಂದು ಪ್ರವಚನ ಕಾರ್ಯಕ್ರಮಕ್ಕೆ ಹೋದೆ. ಪ್ರೊಫೆಸರ್ ಬ್ರೂನೋ ಬಾರ್ಬ್ ಅನ್ನುವಂಥವರು, ಪೂಜ್ಯ ಸ್ವಾಮಿ ನಿರ್ಭಯಾನಂದರು ಮತ್ತು ನಾನು ವೇದಿಕೆಯಲ್ಲಿದ್ದವು. ನಿರ್ಭಯಾನಂದರು ಮೈನ್ ಸ್ಪೀಕರ್ ಆಗಿದ್ದರು. ಆನಂತರ ನಾನು ಕನ್ಕ್ಲೂಡಿಂಗ್ ಲೈನ್ಸ್ನಲ್ಲಿ ಮಾತನಾಡಿದೆ. ಕಾರ್ಯಕ್ರಮ ಮುಗಿದಾಗ ಅಲ್ಲಿ ಅವ್ರು ಹಾಕಿದ್ದಿದ್ದೊಂದು 250 ಚೇರು, 250 ಚೇರ್ ಫಿಲಪ್ ಆಗಿತ್ತು. ಒಂದು 100 ಮಕ್ಕಳು ನೆಲದ ಮೇಲೆ ಕೂತಿದ್ದರು. ವೆಸ್ಟರ್ನರ್ಸನ್ನು ನೀವು ನೆಲದ ಮೇಲೆ ಕೂತ್ಕೊಳ್ಳೋದು ನೋಡೋದು ಅಷ್ಟು ಸುಲಭ ಅಲ್ಲ. ಅವರಿಗೆ ಮಂಡಿ ಬಗ್ಗೋದೇ ಇಲ್ಲ. ಬಹುಶಃ ಅವ್ರು ಸಾಯಬೇಕಾದ್ರೂ ಕುರ್ಚಿ ಮೇಲೆ ಸಾಯ್ತಾರೆ. ಅಷ್ಟರ ಮಟ್ಟಿಗೆ ಈ ಕುರ್ಚಿಯ ಅಡಿಕ್ಷನ್ ಇದೆ. ಅಂಥದ್ರಲ್ಲಿ ಅವರು ನೆಲದ ಮೇಲೆ ಕೂತಿದ್ರು. ಬ್ರೂನೋ ಬಾರ್ಬ್ ತನ್ನ ವೋಟ್ ಆಫ್ ಥ್ಯಾಂಕ್ಸಲ್ಲಿ ಹೇಳ್ತಾರೆ, ಸಿ ದಿಸ್ ಈಸ್ ದಿ ಬ್ಯೂಟಿ ಆಫ್ ಇಂಡಿಯನ್ ಫಿಲಾಸಫಿ. ಇನ್ ಇಂಡಿಯಾ, ಲೈಫ್, ಎಜುಕೇಷನ್, ಮೆಡಿಟೇಷನ್, ಯೋಗ, ರಿಲಿಜನ್ and spirituality, they are complementary, unlike we have the contradictions. I was not aware of such a stuff in the lecture. Next time, Swamiji, when you come to Italy, we shall have the program in our stadium where I can arrange for the assembly of minimum 10,000 students. ಭಾರತೀಯ ವಿಚಾರಗಳಿಗೆ ಯಾವ ರೀತಿಯ ಆಕರ್ಷಣೆ ಇದೆ ಅನ್ನೋದಕ್ಕೆ ನಿಮ್ಮ ಮುಂದೆ ಈ ವಿಚಾರವನ್ನು ನಾನಿಟ್ಟೆ. ಅಂದರೆ ನಮ್ಮ ದೇಶದಲ್ಲಿ ಯಾವುದೇ ವಿಷಯವನ್ನು
ಪಕ್ಷಿಗಳ ಧ್ವನಿಯನ್ನು ಆಧರಿಸಿ ಸಂಗೀತದ ರಾಗಗಳು ಆವಿಷ್ಕಾರಗೊಂಡು, ಯಾವ ರಾಗ ಯಾವಾಗ ಹೇಳಬೇಕು ಅನ್ನೋದು ನಿಮ್ಮ ಗಡಿಯಾರಕ್ಕೆ ತಕ್ಕಂತೆ ಅದು ವಿಶ್ಲೇಷಿಸಲ್ಪಟ್ಟಿದೆ. ಬೆಳಗ್ಗೆ ಎದ್ದಾಗ ಉದಯ ರಾಗ ಹೇಳಿದ್ರೆ ಉದಯ ರಾಗದಲ್ಲಿ ಮೂಡಿ ಬರ್ತಕ್ಕಂಥ ಒಂದು ವಿಶೇಷವಾದಂತಹ ಶಕ್ತಿ. ಏಳು ತಾಯೇ ಏಳು ತಾಯೇ, ಎಷ್ಟು ಕಾಲ ನಿದ್ರೆಗೈವೆ, ಎಷ್ಟು ಕಾಲ ನಿದ್ರೆಗೈವೆ, ಮೂಲಾಧಾರ ಪದ್ಮದೇ. ಏಳು ತಾಯೇ ಏಳು ತಾಯೇ, ಏಳು ತಾಯೇ ಶಿವನಿರುವ, ಏಳು ತಾಯೇ ಶಿವನಿರುವ, ಸಾವಿರದಳ ಕಮಲವರಳಲಿನ್ನ ಶಿರೋ ಮಧ್ಯದೇ. ಷಟ್ಚಕ್ರವ ಭೇದಿಸಮ್ಮ, ಮನದ ವ್ಯಥೆಯ ನೀಗಿಸಮ್ಮ, ಓ ಚೇತನ ರೂಪಿಣಿ. ಏಳು ತಾಯಿ ಏಳು ತಾಯಿ. ಉದಯ ರಾಗ ಬೆಳಗಿನ ಹೊತ್ತು ಆಗ್ತಾನೆ ಸೂರ್ಯೋದಯದ ಸಂದರ್ಭ. ಈ ರಾಗಗಳು ಕೇಳಿದಾಗ ನಮ್ಮ ಮನಸ್ಸಿನ ಮೇಲೆ ಆಗ್ತಕ್ಕಂಥ ವಿಶೇಷವಾದ ಪ್ರಭಾವ. ಅಷ್ಟರ ಮಟ್ಟಿಗೆ ರಾಗಗಳಲ್ಲಿ ನಮ್ಮ ಬದುಕನ್ನು ಉಲ್ಲಾಸದಾಯಕವಾಗಿ, ಆನಂದದಾಯಕವಾಗಿ, ಒಂದು ಉತ್ತಮವಾದ ರೀತಿಯಲ್ಲಿ ಕೊಂಡೊಯ್ಯುವಂತಹ ಶಕ್ತಿ ಇದೆ. ನಿಂದಾಸ್ತುತಿಗಳಿದೆ, ಅತ್ಯಂತ ವ್ಯಾಕುಲತೆಯ ಹಾಡುಗಳಿದೆ, ರೋಷದ ಹಾಡುಗಳಿದೆ, ಎಂತೆಂಥ ಮಾತುಗಳು, ಎಂತೆಂಥ ಹಾಡುಗಳಿದೆ. ಹಾಡುಗಳನ್ನು, ಸಂಗೀತದ ಕಥೆಗಳನ್ನು, ಕಾರ್ಯಕ್ರಮಗಳನ್ನು ಕನ್ಕ್ಲೂಡ್ ಮಾಡಬೇಕಾದ್ರೆ ನಿರ್ದಿಷ್ಟವಾಗಿ ರಾಗಗಳಿದೆ. ಸಂಗೀತ ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನು ನಮ್ಮದಾಗಿ ಪಡ್ಕೊಳ್ಳೋಕ್ಕಿರ್ತಕ್ಕಂಥ ಅತ್ಯಂತ ಪರಿಣಾಮಕಾರಿಯಾದ ಒಂದು ಕಲೆ ಅನ್ನೋದನ್ನು ತ್ಯಾಗರಾಜರು ಹೇಳಿದರು. ಪರಮಾತ್ಮನ ಸಾಕ್ಷಾತ್ಕಾರಕ್ಕಾಗಿ ಸಂಗೀತವನ್ನು ಆಧರಿಸಿದಂತಹ ತ್ಯಾಗರಾಜರು ಸನ್ಯಾಸ ತಗೊಂಡ್ರು. ಎಂಥೆಂಥ ಹಾಡುಗಳು, ಎಂಥೆಂಥ ಹಾಡುಗಳು, ಸಾವಿರಾರು ಹಾಡುಗಳು ನಮ್ಮ ಕಣ್ಣು ತೆರೆಸುತ್ತೆ. ನಮ್ಮ ಜೀವನಕ್ಕೆ, ಸಾಧನೆಗೆ ಅತ್ಯಂತ ಯೋಗ್ಯವಾದ. ನೋಡಿ, ಈ ಮ್ಯೂಸಿಕ್ ಇದೆಯಲ್ಲ, ಮ್ಯೂಸಿಕ್ಕನ್ನು ನಾವು ಗಮನಿಸಬೇಕು. ವಿಶೇಷವಾಗಿ ಸಂಗೀತಗಾರ ಒಬ್ಬ ಸಂತ. ಅವನು ಮುಷ್ಟಿ ಪಾನ್ ಪರಾಗ್ ಹಾಕ್ಕೊಂಡು ಆ ಮೂಲೆಗೆಲ್ಲ ಹೋಗಿ ಗಲೀಜು ಮಾಡಿ ಬಾಯೆಲ್ಲ ಒಂಥರ ಇಟ್ಕೊಂಡು ಅದು 4 ಕಾಸು ದುಡಿಬಹುದು ಅಷ್ಟೇ. ಆದರೆ ಸಂಗೀತಗಾರನ ಜೀವನದಲ್ಲಿ ಅತ್ಯಂತ ಮೌಲ್ಯಪೂರ್ಣವಾದ, ಆದರ್ಶಪೂರ್ಣವಾದ ನಡವಳಿಕೆ ಇದೆಯಲ್ಲ, ಅದು ಅವನೊಬ್ಬ ಸಂತ. ಸಂಗೀತಗಾರ ಒಬ್ಬ ಸಂತ. ಅದನ್ನು ಯಾವ ಸಂಗೀತಗಾರರು ಮರೀಬಾರ್ದು. ಕರ್ನಾಟಕ ಮ್ಯೂಸಿಕ್ನಲ್ಲಿ ಸ್ವಲ್ಪ ವಿಪರೀತವಾಗಿಯೂ ಜೀವನದ ಶಿಸ್ತನ್ನು ಅಲ್ಲಿ ಕಲಿಸ್ತಾರೆ. ಅದೊಂದು ಭಾಳ ಒಳ್ಳೆಯ ವಿಚಾರ. ಕರ್ನಾಟಕ ಗಾನಕಲಾ ಪರಿಷತ್ತಿನ ಒಂದು 4-5 ಕಾರ್ಯಕ್ರಮಗಳು ನಮ್ಮ ಕಡೆ ನಾನು ಮುಂಚೂಣಿಯಲ್ಲಿ ನಿಂತು ಅವ್ರನ್ನ ಬೆಂಬಲಿಸಿದ್ದೇನೆ. ತುಮಕೂರಿನಲ್ಲೂ ಕೂಡ ರಾಜ್ಯ ಮಟ್ಟದ ಕಾರ್ಯಕ್ರಮಗಳು ಜರುಗಿವೆ. ನಮ್ಮ ಆಶ್ರಮದಲ್ಲಿ ಶಾರದಾ ಮಾಧುರ್ಯ ಅಂತ ಒಂದು ವೇದಿಕೆ ಮಾಡಿದ್ದೇನೆ.
ತಿಂಗಳಿಗೊಂದು ಕಾರ್ಯಕ್ರಮದ ಶೀರ್ಷಿಕೆ ಶಾರದಾ ನಿನಾದ ಅಂತ. ರಂಜನಿ ಗಾಯತ್ರಿ ಬಂದಿದ್ದಾರೆ, ಆರ್ ಕೆ ಪದ್ಮನಾಭ ಬಂದಿದ್ದಾರೆ, ಸಂಗೀತ ಕಟ್ಟಿ ಬಂದಿದ್ದಾರೆ, ನಮ್ಮ ಪುಟ್ಟಿ ಸೂರ್ಯ ಗಾಯತ್ರಿ ಬಂದಿದ್ದಾಳೆ. ಆ ದಿಕ್ಕಿನಲ್ಲಿ ಎಲ್ಲಿ ಹೋದರೂ ಅವಳು ಆಶ್ರಮಕ್ಕೆ ಬಂದುಬಿಡ್ತಾಳೆ. ಯಾಕೆ ಬಂದೆ ಆಶ್ರಮಕ್ಕೆ ಅಂತ ನಾನು ಕೇಳ, ಸ್ವಾಮೀಜಿ ಐ ವಾಂಟ್ ಟು ಸ್ಪೆಂಡ್ ಅಟ್ಲೀಸ್ಟ್ ಎ ಫ್ಯೂ ಅವರ್ಸ್ ವಿತ್ ಯು ಆರ್ ಲೈಕ್ ಮೈ ಫಾದರ್ ಅಂತ ಹೇಳ್ತಾಳು. ಅವಳು ಪಕ್ಕದಲ್ಲಿ ಬಂದು ಕೂತ್ಕೊಂಡು ಹಾಡ್ತಾಳು. ನೋಡಿ ಏನು ಸಂಸ್ಕಾರ. ಪ್ರೊಫೆಸರ್ ವಿಜಯ್ ಅವ್ರ ಹತ್ರ ಹೇಳ್ತಾ ಇದ್ದೆ ನಾನು, ಬಿನತಿ ಸುನು ಹಾಡ್ತಾ ಇದ್ಲು ನಮ್ಮ ಮಗು. ನನಗೆ ಭಾಳ ಇಷ್ಟವಾದ ಹಾಡೋದು. ನಾನು ಬಂದಾಗ ಹೆಬ್ಬಾರ್ ಜಹ ಪರಿ ಭೀರ ತಹ ದಿಯೋ ಧೀರ जानकी पति ರಾಮ. ಒಂದು 500 ಸಲ ಹೇಳಿರ್ಬೋದು ಈ ಹಾಡು. ನಾನು ನಮ್ಮ ಗುರುಗಳು ಹಾಡಿದಾಗ 106 ಸಲ ಕಣ್ಣೀರು ಹಾಕಿದ್ದೇನೆ ನಾನು. ರಾಮಾಯಣ ಕಣ್ಮುಂದೆ ಬರೋದು ಜಾನಕಿ ಆಯಿತು. ಅದ್ಭುತವಾದ ಹಾಡುಗಳು. ಆ ಹಾಡುಗಳು ನಮ್ಮ ಮನಸ್ಸನ್ನು ಹೇಗೆ ಕರಗಿಸುತ್ತೆ. ದುಷ್ಟನಾದ ರಾವಣ ಆಸ್ಥಾನದಲ್ಲಿ ಕುಳಿತುಕೊಂಡು ಹನುಮಂತನನ್ನು ಬಂಧಿಯನ್ನಾಗಿ ಮಾಡಿ ಎಳ್ಕೊಂಡು ಬಂದಾಗ ಹನುಮಂತ ರಾಮ ಭಜನೆ ಮಾಡೋಕ್ಕೆ ಶುರು ಮಾಡ್ತಾನೆ. ಅರಿವಿಲ್ಲದಂತೆ ರಾವಣನೂ ಕೂಡ ಅದಕ್ಕೆ ತಾಳ ಹಾಕಕ್ಕೆ ಶುರು ಮಾಡ್ತಾನೆ. ಶತ್ರು, ಯಾವ ರಾಮ ತನ್ನ ಶತ್ರುವೋ ರಾಮನಾಮವನ್ನು ಕೇಳ್ತಾ ರಾಕ್ಷಸ ದೊರೆ ತಾಳ ಹಾಕ್ತಾ ಬರ್ತಾನೆ. ಸಂಗೀತದಿಂದ ಸಸ್ಯಗಳು ಬೆಳೆಯುತ್ತವೆ ಅಂತ ಹೇಳಿ ಜಗದೀಶ್ ಚಂದ್ರ ಬೋಸರು ಆವಿಷ್ಕರಿಸಿದ್ರು. ನೋಡಿ, ನೀವು ಆಶ್ರಮಗಳಿಗೆ ಹೋಗಿ, ಮಠಗಳಿಗೆ ಹೋಗಿ, ಅಲ್ಲಿ ಗಿಡಗಳು ತನ್ನದೇ ರೀತಿಯಲ್ಲಿ ಬೆಳೆದಿರುತ್ತವೆ. ನೀವು ರಾಮಕೃಷ್ಣ ಆಶ್ರಮಗಳು ನೋಡಬೇಕು. ಆ ವಿಷಯದಲ್ಲಿ 365 ದಿವಸ ಅಲ್ಲಿ ಭಜನೆ ಇರುತ್ತೆ, ವೇದಘೋಷ ಇರುತ್ತೆ, ಪೂಜೆಗಳಿರುತ್ತೆ, ಬಹಳ ನಿಷ್ಠೆಯಿಂದ ಅಲ್ಲಿನ ಕಾರ್ಯಕ್ರಮಗಳಾಗುತ್ತೆ. ಹೀಗಾಗಿ ಅಲ್ಲಿ ಪ್ರತಿಯೊಂದು ಕೂಡ ದಿವ್ಯವಾಗಿರುತ್ತೆ. ಅಬ್ದುಲ್ ಕಲಾಂ ಹೇಳಿದರು, ಮನೆಯಲ್ಲಿ ನೀವು ಸಂಗೀತವನ್ನು ಪ್ರಚುರಪಡಿಸಿ ದೇಶದಲ್ಲಿ ಭಯೋತ್ಪಾದನೆ ಕಡಿಮೆ ಆಗುತ್ತೆ. ಹೀಗಾಗಿ ಪರಮಾತ್ಮನ ಸಾಕ್ಷಾತ್ಕಾರವೇ ಆಗುತ್ತೆ ಎಂದರು ತ್ಯಾಗರಾಜರು. ಇದೆಲ್ಲ ಪುಟ್ಟ ವಯಸ್ಸಿನ ನಮ್ಮ ಮಕ್ಕಳ ಮನಸ್ಸಿನ ಮೇಲೆ ಬೀಳಬೇಕು ಈ ಭಾವನೆಗಳು. ಇಟ್ಟಿಗೆ ಹಸಿಯಾಗಿದ್ದಾಗಲೇ ಫ್ಯಾಕ್ಟ್ರಿ ಸೀಲ್ ಹಾಕಬೇಕು, ಸುಟ್ಟ ಮೇಲೆ ಪ್ರಯೋಜನ ಇಲ್ಲ. ಗಿಡವಾಗಿದ್ದಾಗಲೇ ಬೇಲಿ ಹಾಕಬೇಕು. ಬೇಲಿ ಯಾಕೆ ಹಾಕಬೇಕು? ಹೊರಗಿನ ಶತ್ರುಗಳಿಂದ ಗಿಡವನ್ನು ಕಾಪಾಡಬೇಕು. ಅಷ್ಟು ಮಾಡಿದ್ರೆ ಸಾಕೆ ಇಲ್ಲ, ಗೊಬ್ಬರ ನೀರು ಹಾಕಬೇಕು. ಒಳಗಿನ ಸತ್ವ ಸ್ಪ್ರೌಟ್ ಔಟ್ ಆಗೋದಕ್ಕೆ ಗೊಬ್ಬರ ನೀರು ಹಾಕಬೇಕು. ಹೆಮ್ಮರವಾಗಿ ಬೆಳೆಯೋವರೆಗೂ ಗಮನ ಕೊಡಬೇಕು. ಹೆಮ್ಮರವಾಗಿ ಬೆಳೆದ ಮೇಲೆ ಬೇಲಿ ಬೇಕಾಗಿಲ್ಲ, ಗೊಬ್ಬರ ನೀರಿನ ಅವಶ್ಯಕತೆ ಇಲ್ಲ. ಅಷ್ಟೇ ಅಲ್ಲ, ಆನೆಯನ್ನೇ ತಂದು ನಮ್ಮ ಮರಕ್ಕೆ ಕಟ್ಟಿದ್ರೂ ಅಪಾಯ ಇಲ್ಲ. ಇದೇ ವ್ಯಕ್ತಿತ್ವ ಅಂದರೆ. ವಾಟ್ ಈಸ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂದರೆ ಇದೆ. ನಮ್ಮ ಮಕ್ಕಳ ವ್ಯಕ್ತಿತ್ವಕ್ಕೆ ಹೊರಗಡೆಯಿಂದ ನಾವು ಇನ್ನೇನನ್ನೂ ಕೊಡಲಾರವು. ಬೀಜ ಚೆನ್ನಾಗಿದ್ದರೆ ನಾವು ಹಾಕ್ತಕ್ಕಂಥ ಎಲ್ಲ ಗೊಬ್ಬರ ನೀರು ಸತ್ಫಲ ಆಗುತ್ತೆ. ಬೀಜದಲ್ಲಿ ಡಿಫೆಕ್ಟ್ ಇದ್ದರೆ ನಾವು ರಾಕ್ಷಸರನ್ನ ಸಾಕಿ ಸಮಾಜಕ್ಕೆ ಕೊಟ್ಟಂತೆ ಆಗುತ್ತೆ. ಸಮಾಜದಲ್ಲಿ ನಿಜವಾದ ಸಿಟಿಸನ್ಸ್ ಯಾರು? ಯಾರು ತಮ್ಮನ್ನು ತಾವು ನಿಯಂತ್ರಿಸಿಕೊಳ್ಳಬಲ್ಲರೋ ಅವರು. ಪೊಲೀಸ್ನವರು ಡಿಫೆನ್ಸ್ ಯಾರಿಗೆ ಬೇಕು? ಯಾರಿಗೆ ತಮ್ಮ ಮೇಲೆ ತಮಗೆ ನಿಯಂತ್ರಣ ಇಲ್ವೋ ಅಂಥವ್ರಿಗೆ ಅದು. ಸ್ವನಿಯಂತ್ರಣ ವಿದ್ಯಾರ್ಥಿಗಳಿಗೆ ಮೇಲಿಂದ ಮೇಲೆ ನಾನು ಹೇಳ್ತಾ ಇರ್ತೇನೆ, ಯು ಮಸ್ಟ್ ಡೆವಲಪ್ ದಿ ಆರ್ಟ್ ಆಫ್ ಸೆಲ್ಫ್ ವಿಜಿಲೆನ್ಸ್ ಅಂತ. ಸೆಲ್ಫ್ ವಿಜಿಲೆನ್ಸ್ ಅಂದ್ರೇನು? ನಮ್ಮ ಮೇಲೆ ನಾವು ಕಣ್ಣಿಟ್ಟಿರಬೇಕು. ನಾನು ಎಲ್ಲಿ ಇಂಡಿಸಿಪ್ಲಿನ್ ಆಗ್ತಾ ಇದ್ದೇನೆ, ನಾನೆಲ್ಲಿ ಸಮಯವನ್ನು ಅಪವ್ಯಯ ಮಾಡ್ತಾ ಇದ್ದೇನೆ, ನಾನೆಲ್ಲಿ ಅವಶ್ಯಕತೆಗಿಂತ ವಿಚಿತ್ರವಾದ ರೀತಿಯಲ್ಲಿ ಸಮಯ ಹಾಳು ಮಾಡ್ತಾ ಇದ್ದೇನೆ, ಎನರ್ಜಿ ಹಾಳು ಮಾಡ್ತಾ ಇದ್ದೇನೆ. ಇದು ಮಕ್ಕಳು ಬಹಳ ಚೆನ್ನಾಗಿ ತಿಳ್ಕೊಳ್ಬೇಕು. ನಿನ್ನ ಹಾಡೆ ನಾನು ಹೇಳಿದ್ದೀಗ,
ನೀನು ಹಾಡ್ತಾ ಇದೆಯಲ್ಲ ಆಗಲೇ. ಹಾಗಾಗಿ ನೋಡಿ, ಇದನ್ನು ಗಮನಿಸ್ತಾ ಹೋಗಿ. ಥಾಮಸ್ ಆಲ್ವಾ ಎಡಿಸನ್ ಹೇಳ್ತಾನೆ, ಜೀನಿಯಸ್ ಈಸ್ 99% ಪರ್ಸ್ಪಿರೇಷನ್ ಆ್ಯಂಡ್ 1% ಇನ್ಸ್ಪಿರೇಷನ್. ಆವಿಷ್ಕಾರಗಳು ಆಕಸ್ಮಿಕ ಅಲ್ಲ, ನಿರಂತರ ಪರಿಶ್ರಮಕ್ಕೆ ದೊರೆತ ಫಲಗಳು. ಪರಿಶ್ರಮ, ದೆರ್ ಈಸ್ ನಥಿಂಗ್ ಪ್ಯಾರಲಲ್ ಟು ಹಾರ್ಡ್ ವರ್ಕ್. ಆದ್ದರಿಂದ ಶ್ರಮ ಸಂಸ್ಕೃತಿ ಅದು ನಮ್ಮ ಬದುಕಿನ ಅವಿಭಾಜ್ಯ ಅಂಗ ಆಗಬೇಕು. ಒಂದು ಹಠ ತೊಟ್ಟರೆ, ಹೆಬ್ಬಾರರು ವೋಟ್ ಆಫ್ ಥ್ಯಾಂಕ್ಸಲ್ಲಿ ಹೇಳ್ತಾ ಇದ್ದರು, ಕೆಲವು ಮಕ್ಕಳು ಸಂಗೀತಕ್ಕಾಗಿಯೇ ತಮ್ಮ ಜೀವನವನ್ನು ಮುಡುಪಾಗಿಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ ಅಂತ. ಯಾರ ಮಕ್ಕಳು? ವೆರಿ ಗುಡ್. ತುಮಕೂರಿನಲ್ಲಿ ಒಂದು ಮಗು ಇದೆ, ಸುರಭಿ ಅಂತ ಮಗು. ನಿನ್ನೆ ರಂಜನಿ ಗಾಯತ್ರಿ ಕಾರ್ಯಕ್ರಮಕ್ಕೆ ಬಂದಿದ್ಲ ಮಗು. ಆಕೆ MA ಇಂಗ್ಲೀಷ್ನಲ್ಲಿ ಯೂನಿವರ್ಸಿಟಿಗೆ 6ನೇ ರ್ಯಾಂಕು. ತುಂಬ ಸಂಬಳ ತೊಗೊಳ್ತಾ ಇದ್ಲು. ಆ ಹುಡುಗಿ 1 ವರ್ಷದಿಂದ ಡಿಟರ್ಮೈನ್ ಮಾಡಿದ್ಲು, ನಾನು ಸಂಗೀತಕ್ಕಾಗೇ ಬದುಕ್ತೇನೆ ಅಂತ. ಕೆಲಸ ರಿಸೈನ್ ಮಾಡಿ ದಿನಕ್ಕೆ 8 ಗಂಟೆ ಸಂಗೀತ ಅಭ್ಯಾಸ ಮಾಡ್ತಾಳೆ. ತುಂಬ ಸೊಗಸಾಗಿ ತಪಸ್ಸಿನಂತೆ ಆಕೆ ಸಂಗೀತ ಕಲಿತಾ ಇದ್ದಾಳೆ. ಆಕೆಯ ಅಜ್ಜ TK ರಾಮಮೂರ್ತಿ ಅಂತ ಬಹಳ ದೊಡ್ಡ ಸಂಗೀತಗಾರರು, ಆಲ್ ಇಂಡಿಯಾ ರೇಡಿಯೋದಲ್ಲಿ ಬಹಳ ದೊಡ್ಡ ಹೆಸರು ಅವರಿಗೆ. RK ಪದ್ಮನಾಭ ಎಲ್ಲ TK ರಾಮಮೂರ್ತಿಗಳ ಬಗ್ಗೆ ಕೇಳಿದ್ರೆ ಕಣ್ಣಲ್ಲಿ ನೀರು ಹಾಕ್ಕೊಳ್ತಾರೆ, ಅಷ್ಟು ದೊಡ್ಡ ಹೆಸರು. ಲಂಡನ್ ಬುಕ್ ಆಫ್ ರೆಕಾರ್ಡ್ಸಲ್ಲಿ TK ರಾಮಮೂರ್ತಿಗಳ ಹೆಸರು ದಾಖಲೆ ಆಗಿದೆ. ಹೀಗಾಗಿ ಸಂಗೀತಗಾರ ಒಬ್ಬ ಸಂತ, ಅವನ ಜೀವನ ಇದೆಯಲ್ಲ ಅಲ್ಲಿ ಎಲ್ಲವೂ ಸ್ಪಷ್ಟ, ಯಾವ ಮುಚ್ಚುಮರೆಯೂ ಇಲ್ಲ. ಒಬ್ಬ ಸಂಗೀತಗಾರ ಹಾಡ್ತಾ ಇದ್ದಂತೆ, ಯಮ ಹುಡ್ಕೊಂಡು ಬಂದಂತೆ. ಆ ಸಂಗೀತಗಾರನ ಕಟ್ಟಕಡೆ ದಿವಸ ಅದು. ಸಂಗೀತಗಾರ ಯಾರ್ಯಾರ ಮನೆಗೆ ಹೋದರೆ ಏನೇನು ರೆಸ್ಪಾನ್ಸ್ ಇದು ಯಮ ಯಾರ್ಯಾರ ಮನೆಗೆ ಹೋದರೆ ಏನು ರೆಸ್ಪಾನ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಕಥೆ ಇದೆ. ಮೊದಲು ಹೋಗಿ ಪೊಲೀಸ್ನವನು ಬಾಗಿಲು ತಟ್ಟದಂತೆ, ಮನೆ ಬಾಗಿಲು. ನಾನು ಯಮ ಬಂದಿದ್ದೀನಿ ಅಂದಂತೆ. ಹೆಂಡತಿ ಹೇಳಿದ್ಲಂತೆ, ನೋಡ್ರಿ ಯಮ ಅಂತೆ, ನಿಮ್ಮ ಡಿಪಾರ್ಟ್ಮೆಂಟ್ ಏನಾದರೂ ಎನ್ಕ್ವೈರಿಗೆ ಬಂದಿರಬೇಕೋ ಅಂದ್ಲು. ಆಗ ಗಾಢ ನಿದ್ದೆಯಲ್ಲಿದ್ದಂಥ ಪೊಲೀಸ್ನವನು ಹೇಳಿದಂತೆ, ಈಗ ನಾನು ಡ್ಯೂಟಿಲಿಲ್ಲ ಅಂತ ಹೇಳು, ನನ್ನ ಶಿಫ್ಟ್ ಮುಗಿದಿದೆ ಅಂತ ಹೇಳು. ಪಕ್ಕದ ಮನೆಗೆ ಹೋಗಿ ಯಮ ಬಾಗಿಲು ತಟ್ಟದ್ನಂತೆ. ಆಗ ಅವನು ಹೇಳಿದ್ನಂತೆ, ಅವನನ್ನೇ ಹುಡ್ಕೊಂಡು ಹೋಗಿದ್ದಿದ್ದು ಯಮ, ಆದರೆ ಅವನು ಹೇಳಿದ್ನಂತೆ ರಾಂಗ್ ಅಡ್ರೆಸ್ಸು ಅಂತ. ಬೀಸೋದೊಣ್ಣೆ ತಪ್ಪಿದ್ರೆ ಅನ್ನೋ ಲೆಕ್ಕ. ಒಬ್ಬ ಸಂಗೀತಗಾರ ಮಧ್ಯರಾತ್ರಿ ಹಾಡ್ತಾ ಇದ್ದಂತೆ, ಅವನ ಮನೆ ಬಾಗಿಲು ತಟ್ಟದ್ನಂತೆ ಯಮ. ಇವನು ಹೋಗಿ ಬಾಗಿಲು ತೆಗೆದ್ನಂತೆ, ಬನ್ನಿ ಒಳಗೆ ಬನ್ನಿ ಒಳಗೆ ಬನ್ನಿ ಅಂತ ಕರ್ಕೊಂಡು ಹೋದ್ನಂತೆ. ಯಮ ಯೋಚನೆ ಮಾಡಿದ್ನಂತೆ, ಇವನು ಇನ್ನು 10 ನಿಮಿಷದಲ್ಲಿ ನಾನು ಎತ್ಕೊಂಡು ಹೋಗಬೇಕಾಗಿದೆ, ನನಗೆ ಇವನು ಸ್ವಾಗತ ಕೋರ್ತಾ ಇದ್ದಾನಲ್ಲ, ಹೇಳೋದನ್ನು ಹೇಳಿಬಿಡೋಣ ಅಂತ, ಐ ಆಮ್ ದಿ ಡೆತ್ ಗಾಡ್ ಯಮ, ಇನ್ನು 10 ನಿಮಿಷದಲ್ಲಿ ನಿನ್ನ ಪ್ರಾಣ ಹೋಗ್ಬಿಡುತ್ತೆ, ರೆಡಿ ಆಗು ಅಂದಂತೆ. ಆಗ ಅವನು ಹೇಳಿದಂತೆ, 10 ನಿಮಿಷ ಟೈಮ್ ಇದೆಯಾ, ಒಂದು ಸೊಗಸಾದ ಕೀರ್ತನೆ ಹೇಳ್ಬಿಡ್ತೀನಿ ಕೇಳಿಸ್ಕೊ, ನಿನಗೂ ಒಂಚೂರು ಪುಣ್ಯ ಬರಲಿ ಅನ್ನಂತ. ಅಂದರೆ ಸಂಗೀತಗಾರನ ಮನಸ್ಸು ಹೇಗಿದೆ, ಹಿ ಈಸ್ ನಾಟ್ ಈವನ್ ಅಫ್ರೈಡ್ ಆಫ್ ಡೆತ್ ಗಾಡ್. ಯಮನಿಗೆ ಪುಣ್ಯ ಸಂಪಾದನೆಗೆ ಅವನು ನಿಮಿಷ ಕೂತ್ಕೊ ಒಂದು ಕೀರ್ತನೆ ಹಾಡ್ತೇನೆ ನಾನು ಅಂತ ಹೇಳಿ. ಇದು ನಾವು ಎಷ್ಟು ಭಾವಿಸಿದ್ರು ಆಲೋಚಿಸಿದ್ರು ಭಾರತೀಯ ಜೀವನ ವಿಧಾನ, ಭಾರತೀಯ ಜೀವನದ ಆ ಸ್ಟಫ್ನೆಸ್ ಇದೆಯಲ್ಲ. ನಾನು 10 ರಾಷ್ಟ್ರಗಳಲ್ಲಿ ಆಹ್ವಾನದ ಮೇರೆಗೆ 6 ಸಲ ಪ್ರವಚನ ಪ್ರವಾಸಕ್ಕೆ ಹೋಗಿದ್ದೇನೆ. ಅದೇನು ಹುಚ್ಚು ಆ ಜನಕ್ಕೆ, ಅದು ಯಾವ ರೀತಿಯಲ್ಲಿ ಅವ್ರು ನಮ್ಮ ಜೊತೆ ನಡ್ಕೊಳ್ತಾರೆ. ನೀವು ಹೋದ 1 ವಾರದೊಳಗೆ ನಿಮ್ಮ ವೀಸಾನ ತೊಗೊಂಡೋಗಿ ಹತ್ತಿರದ ಪೊಲೀಸ್ ಸ್ಟೇಷನಲ್ಲಿ ಸ್ಟ್ಯಾಂಪ್ ಹಾಕಿಸ್ಬೇಕು. ಒಬ್ಬ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ನಾವು ಉಳ್ಕೊಂಡಿದ್ದ ಜಾಗಕ್ಕೆ ಬರ್ತಾರೆ. ವಿ ಕೇಮ್ ಟು ನೋ ದಟ್ ಸ್ವಾಮೀಸ್ ಹ್ಯಾವ್ ಕಮ್ ಫ್ರಮ್ ಇಂಡಿಯಾ. 6.5 ಅಡಿ ಎತ್ತರ ಇದ್ದಾನೆ ಪೊಲೀಸ್ ಆಫೀಸರು, 40 ವರ್ಷದ ಇವತ್ತಿನ SP. ಆತ ಬಂದು 1 ಗಂಟೆ ನಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತಾನೆ. ಸೊ ಇನ್ ಅನದರ್ 2-3 ಡೇಸ್ ವಿಲ್ ಕಮ್ ಟು ಯುವರ್ ಸ್ಟೇಷನ್ ಟು ಗೆಟ್ ಅವರ್ ಡಾಕ್ಯುಮೆಂಟ್ ಸ್ಟ್ಯಾಂಪ್ಡ್. ಅಂದರೆ ಸ್ವಾಮಿ ಯು ನೀಡ್ ನಾಟ್ ಕಮ್, ಐ ಹ್ಯಾಡ್ ಎ ವೆರಿ ನೈಸ್ ಟೈಮ್ ವಿತ್ ಯು. ಐ ಶಲ್ ಸೆಂಡ್ ಸಮ್ ಆಫ್ ಮೈ ಸ್ಟಾಫ್ ಮೆಂಬರ್ಸ್ ಟು ಡೂ ದಿ ನೀಡ್ಫುಲ್. ಯು ನೀಡ್ ನಾಟ್ ಕಮ್ ಟು ಮೈ ಸ್ಟೇಷನ್, ಮೈ ಆಫೀಸ್. ಆಲ್ ರೈಟ್. ಮತ್ತೆ ಹೋಗಿ ಜೀಪ್ ಹತ್ತಾನೆ, ವಾಪಸ್ ಬರ್ತಾನೆ. ನೋ ಯು ಶುಡ್ ಕಮ್ ಅಂತಾನೆ. ಜಸ್ಟ್ ನೌ ಯು ಟೋಲ್ಡ್ ಮೈ ನೀಡ್ ನಾಟ್ ಕಮ್. ನೋ, ಐ ಹ್ಯಾವ್ 175 policemen. I enjoyed your talking. Why can't you come to my station and inspire my staff?
ಇದು ಭಾರತೀಯ ವಿಚಾರಗಳ ಬಗ್ಗೆ ಪಾಶ್ಚಾತ್ಯರ ಮನಸ್ಸು. ಡ್ಯೂರಿಂಗ್ ನೆಕ್ಸ್ಟ್ ವೆಕೇಷನ್ ಐ ಶಾಲ್ ಬ್ರಿಂಗ್ ಮೈ ವೈಫ್ ಆ್ಯಂಡ್ ಚಿಲ್ಡ್ರನ್ ಆ್ಯಂಡ್ ಸ್ಟೇ ವಿತ್ ಯು ಫಾರ್ ಅಟ್ಲೀಸ್ಟ್ ಎ ಕಪಲ್ ಆಫ್ ಡೇಸ್. ಎಲ್ಲವೂ ಇದೆ ಅವರಿಗೆ. ಆ ದೇಶದಲ್ಲಿ ಬಡತನ ಇಲ್ಲ, ಆ ದೇಶದಲ್ಲಿ ಯಾವ ವಸ್ತುಗಳ ಕೊರತೆಯೂ ಇಲ್ಲ, ಆದರೆ ಆ ದೇಶದಲ್ಲಿ ಕೌಟುಂಬಿಕ ಜೀವನ ಇಲ್ಲ, ಆ ದೇಶದಲ್ಲಿ ಮೆಟೀರಿಯಲ್ ಪ್ರಾಸ್ಪೆರಿಟಿಯಿಂದ ಆಚೆಗೆ ಅವರಿಗೆ ಅವಕಾಶ ಇಲ್ಲ. ಆದರೆ ನಮ್ಮಲ್ಲಿ ಎಷ್ಟು ಚೆನ್ನಾಗಿದೆ, ಎಂಥ ಒಂದು ಅದ್ಭುತವಾದ ಜೀವನ ಇದೆ ನೋಡಿ. ನೀವು ಒಂದು ಹೆಸರು ನಮ್ಮ ದೇಶದಲ್ಲಿ ಒಂದು ನೆನಪಾದರೆ ಆ ಹೆಸರ ಹಿನ್ನೆಲೆಯಲ್ಲಿ ನಿಮ್ಗೆ ಎಷ್ಟು ನೆನಪಾಗುತ್ತೆ. ಐ ಬಿಲಾಂಗ್ ಟು ಉಡುಪಿ ಅನ್ನಿ ನೀವು, ಕೃಷ್ಣ ನೆನಪಾಗ್ತಾನೆ, ಉಡುಪಿಯ ಪವಿತ್ರ ಜೀವನ ನೆನಪಾಗುತ್ತೆ. ಐ ಬಿಲಾಂಗ್ ಟು ಶೃಂಗೇರಿ ಅನ್ನಿ ನೀವು, ಶಂಕರಾಚಾರ್ಯ ನೆನಪಾಗ್ತಾರೆ, ತುಂಗಾ ನದಿ ನೆನಪಾಗುತ್ತೆ, ಒಂದು ಪರಂಪರೆ ನೆನಪಾಗುತ್ತೆ. ಐ ಬಿಲಾಂಗ್ ಟು ಕಲ್ಕತ್ತಾ, ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು. ಹೀಗೆ ನೋಡಿ, ಒಂದೊಂದು ಊರಿನ ಹಿಂದೆನೂ ಕೂಡ ಸಿಗ್ನಿಫಿಕೆನ್ಸ್. ಏನು ಅದ್ಭುತ. ಮನುಷ್ಯನ ಬದುಕಿಗೆ ಭಾರತೀಯ ವಿಚಾರಗಳನ್ನು ನೀವು ಗಮನಿಸ್ತಾ ಹೋಗಿ, ಈ ದೇಶ ಎಂದೂ ಕೂಡ ಯಾರನ್ನೂ ನಿಷ್ಪ್ರಯೋಜಕ ಅಂತ ಅನ್ನಲಿಲ್ಲ. ಮನುಷ್ಯನಿಗೆ ನಿಜವಾದ ವಿಕಾಸ ಅಂದರೆ ಅದು ಆಧ್ಯಾತ್ಮಿಕ ವಿಕಾಸ ಅಂತ ಕಂಡುಕೊಟ್ಟಿದ್ದು ಭಾರತ ಮಾತ್ರವೇ. ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂತ ಡಾರ್ವಿನ್ ಹೇಳ್ತಾನೆ, ಸ್ಟ್ರಗಲ್ ಫಾರ್ ಎಕ್ಸ್ಪ್ಯಾನ್ಷನ್ ಅಂತ ವೇದಾಂತ ಹೇಳುತ್ತೆ. ಸಿ ದಿ ಡಿಫರೆನ್ಸ್. ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಬಟ್ ಸ್ಟ್ರಗಲ್ ಫಾರ್ ಎಕ್ಸ್ಪ್ಯಾನ್ಷನ್. ಇಂಡಿಯಾ ಫಿಲಾಸಫಿ ಹೇಳುತ್ತೆ, ವಿ ನೆವರ್ ಟ್ರಸ್ಟ್ ಎ ರೆವಲ್ಯೂಷನ್, ವಿ ಬಿಲೀವ್ ಇನ್ ಎವಲ್ಯೂಷನ್. ಮೈ ಆಟಿಟ್ಯೂಡ್ ಆಫ್ ಟುಡೇ ಡಿಸೈಡ್ಸ್ my altitude of tomorrow. A country cannot be raised just by raising the roofs of the buildings, but by raising the minds of the people. ವಿವೇಕಾನಂದರು ಒಂದು ಕಡೆ ಅದ್ಭುತವಾದ ಘಟನೆ ಅವರ ಬದುಕಿನಲ್ಲಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಏನದು? ಹಿಮಾಲಯದಲ್ಲಿ ಒಬ್ಬ ಸನ್ಯಾಸಿ ಅವ್ರಿಗೆ ಪರಿಚಯಕ್ಕೆ ಬರ್ತಾನೆ, ಮಹಾ ತೇಜಸ್ವಿ ಅವನು ಹೇಳ್ತಾನೆ, ಸ್ವಾಮೀಜಿ ನಿಮಗೆ ಪವಹಾರಿ ಬಾಬಾ ಅಂತ ಒಬ್ಬರು ಸಂತರಿದ್ರಲ್ಲ ಗೊತ್ತಾ? ಗೊತ್ತು, ಅವ್ರ ಆಶ್ರಮಕ್ಕೆ ನಾನು ಹೋಗಿದ್ದೇನೆ. ಹೌದಾ? ಅವರ ಆಶ್ರಮಕ್ಕೆ ಒಮ್ಮೆ ಒಬ್ಬ ಕಳ್ಳ ಹೋಗಿದ್ದಂತೆ, ನಿಮಗೆ ಗೊತ್ತಾ? ವಿವೇಕಾನಂದರು ಹೇಳ್ತಾರೆ, ಅವ್ರ ಆಶ್ರಮಕ್ಕೆ ಕಳ್ಳ ಹೋಗಿದ್ದಿದ್ದೆಲ್ಲ ನನಗೆ ಗೊತ್ತಿಲ್ಲ ಅಂತ. ಯಾಕೆಂತಂದ್ರೆ ನಿಮಗೆಲ್ಲ ಗೊತ್ತಿದೆ, ಆಶ್ರಮಗಳಿಗೆ ಮಠಗಳಿಗೆ ಎಲ್ಲರೂ ಬರ್ತಾರೆ, ಯಾರೂ ಕೂಡ ಐಡೆಂಟಿಟಿ ಕಾರ್ಡ್ ತೋರಿಸಿ ಒಳಗೆ ಬರಬೇಕಾಗಿಲ್ಲ. ಆದ್ದರಿಂದ ನಾವು ಕೂಡ ಭಾಳ ಸ್ಪಷ್ಟವಾಗಿ ತಿಳ್ಕೊಂಡಿರ್ತೀವಿ, ಬಾಗಿದವರೆಲ್ಲ ಭಕ್ತರಲ್ಲ, ಅದು ಇಂಪಾರ್ಟೆಂಟ್. ಎಲ್ಲರೂ ಬರ್ತಾರೆ. ಆಗ ಆ ತೇಜಸ್ವಿ ಸನ್ಯಾಸಿ ಹೇಳ್ತಾನೆ ವಿವೇಕಾನಂದರಿಗೆ, ಸ್ವಾಮೀಜಿ ಒಮ್ಮೆ ಒಬ್ಬ ಕಳ್ಳ ಪವಹಾರಿ ಬಾಬಾ ಅವರ ಆಶ್ರಮಕ್ಕೆ ನುಗ್ಗಿದ್ನಂತೆ ಮಧ್ಯರಾತ್ರಿ. ಅಲ್ಲಿದ್ದ ಎಲ್ಲ ಪಾತ್ರೆಗಳನ್ನು ಬಟ್ಟೆಯಲ್ಲಿ ಗಂಟು ಕಟ್ಕೊಂಡಂತೆ. ಆ ಒಂದು ದೊಡ್ಡ ಹೊರೆಯನ್ನು ಹೊತ್ಕೊಂಡು ಗಂಟನ್ನು ಓಡ್ತಾ ಇದ್ನಂತೆ. ಅವನನ್ನು ಅಟ್ಟಿಸ್ಕೊಂಡು ಯಾರೋ ಬಂದ್ರಂತೆ. ಅವರು ಇವನನ್ನು ಹಿಡ್ದೇ ಬಿಟ್ರಂತೆ. ನೋಡ್ತಾನವನು ಕಳ್ಳ, ಅವರು ಯಾರೂ ಅಲ್ವಂತೆ, ಸಂತ ಪವಹಾರಿ ಬಾಬಾ ಅವರೇ ಅಂತೆ. ಅವ್ರ ಕೈಯಲ್ಲಿ ಒಂದು ಪಾತ್ರೆ ಇತ್ತಂತೆ. ಅವರು ಈ ಕಳ್ಳನಿಗೆ ಹೇಳಿದ್ರಂತೆ, ನಾರಾಯಣ, ಈ ಪಾತ್ರೆ ಯಾಕೋ ಬಿಟ್ಟೆ, ಇದನ್ನು ತಗೊಂಡು ಹೋಗು, ನಿನಗೆ ಉಪಯೋಗಕ್ಕೆ ಬರಬಹುದು ಅಂದ್ರಂತೆ. ಕಳ್ಳನ ಪರಿಸ್ಥಿತಿ ಹೇಗಾಗಿರ್ಬೇಕು? ಅವನು ಆವತ್ತೇ ನಿರ್ಧರಿಸಿದಂತೆ, ಇನ್ನು ಕದ್ರೆ ಅಂಗಡಿಗೆ ಹಾಕೋ ಪಾತ್ರೆಗಳು ಕದಿಬಾರ್ದು, ಸೆಕೆಂಡ್ ಹ್ಯಾಂಡ್ ಪಾತ್ರೆಗಳು ಕದಿಬಾರ್ದು, ಪರಮಾತ್ಮನನ್ನೇ ಕದಿಬೇಕು, ಭಗವಂತನನ್ನೇ ನನ್ನವನಾಗಿಸ್ಕೋಬೇಕು ಅಂತ ಅವನು ನಿರ್ಧಾರ ಮಾಡಿದಂತೆ. ವಿವೇಕಾನಂದರು ಮೈಯೆಲ್ಲ ಕಣ್ಣು ಕಿವಿ ಮಾಡ್ಕೊಂಡು ಕೇಳ್ತಾ ಇದ್ದಾರೆ. ಆಮೇಲೆ ಆ ಕಳ್ಳ ಸಾಧನೆಗೆ ಹೋದನಂತೆ ಸ್ವಾಮೀಜಿ. ಅವನು ಜೀವನದಲ್ಲಿ ಅವನಿಗೇನು ಬೇಕೋ ಅದು ಅವನಿಗೆ ಸಿಕ್ತಂತೆ. ತುಂಬ ಧನ್ಯತೆಯಿಂದ ಆ ಕಳ್ಳ ಸಾಧನೆ ಮುಂದುವರಿಸ್ತಾ ಇದ್ದಾನಂತೆ. ಆ ಕಳ್ಳ ನಾನೇ ಅಂತನೋ. ವಿವೇಕಾನಂದರಿಗೆ ಇನ್ನಷ್ಟು ಗಾಬರಿ ಆಗುತ್ತೆ. ಅವತ್ತು ತಮ್ಮ ಡೈರಿಯಲ್ಲಿ ಬರೀತಾರೆ ವಿವೇಕಾನಂದರು, ಇಫ್ ಯು ಸೇ ಎವರಿ ಸೇಂಟ್ ಹ್ಯಾಡ್ ಎ ಪಾಸ್ಟ್, ದೆನ್ ಎವರಿ ಸಿನ್ನರ್ ಮಸ್ಟ್ ಹ್ಯಾವ್ ಎ ಫ್ಯೂಚರ್. ಇಂಡಿಯನ್ ವೇ ಆಫ್ ಲೈಫ್ನಲ್ಲಿ ಇದು ಅಕ್ಸೆಪ್ಟ್ ಆಗಿದೆ. ಸಂತನಾದವನಿಗೆ ಹಿಂದಿನ ಜನ್ಮಗಳ ಸಂಸ್ಕಾರದ ಬಲ ಇದೆ ಅಂತ ನೀವು ಒಪ್ಪೋದಾದರೆ, ದುಷ್ಟನಾದವನಿಗೂ ಕೂಡ
ಬದಲಾವಣೆಗೆ ಅವಕಾಶ ಇದೆ. ಇದು ಹಾಗಾಗಿ ಯಾರನ್ನೂ ಕೂಡ ನೀವು ಪಾಪಿ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ಮನುಷ್ಯನ ಆಂತರ್ಯದಲ್ಲೂ ದೈವವೇ ಇದೆ. ದಿ ಮ್ಯಾನಿಫೆಸ್ಟೇಷನ್ ಆಫ್ ಡಿವಿನಿಟಿ ದಟ್ ಈಸ್ ಆಲ್ರೆಡಿ ಇನ್ ಮ್ಯಾನ್ ಈಸ್ ರಿಲಿಜನ್ ಅಂದ್ರೆ ವಿವೇಕಾನಂದರು. ಆದ್ದರಿಂದ ಉನ್ನತ ವಿಚಾರಗಳನ್ನು ಕೇಳೋದು, ಉದಾತ್ತವಾದ ವಿಚಾರಗಳಿಗೆ ಶರಣು ಹೋಗುವುದು, ನಮ್ಮ ಬದುಕನ್ನು ತೆರೆದಿಟ್ಕೊಳ್ತಕ್ಕಂಥದ್ದು. ಸಂಗೀತ, ನಾನಾಗಲೇ ಹೇಳಿದೆ, ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಸಂಗೀತವನ್ನು ನಾವು ಆಶ್ರಯಿಸೋದು ಭಾರತೀಯರು. ಆದರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಕೈಗಾರಿಕಾ ಕ್ರಾಂತಿ ಆದಮೇಲೆ ಪಾಶ್ಚಾತ್ಯ ಜಗತ್ತಿನಲ್ಲಿ ಸಂಗೀತ ಅಂತಕ್ಕಂಥದ್ದು ತುಂಬ ಲೌಕಿಕ ಮತ್ತು ಯಾಂತ್ರಿಕವಾದ ಕಲೆಯಾಗಿ ಅದು ಡಿಗ್ರೇಡ್ ಆಯಿತು. ಕಡೆಗೆ ಎಲ್ಲಿಗೆ ಬಂದು ನಿಲ್ತದು ಅಂತಂದರೆ ಇಂದ್ರಿಯಗಳನ್ನು ಪ್ರಚೋದಿಸುವ, ಕೇವಲ ಶೃಂಗಾರ ರಸವನ್ನೇ ಜಾಗೃತಗೊಳಿಸುವ ಮಟ್ಟಕ್ಕೆ ಬಂದ್ಬಿಡ್ತು. ಆದರೆ ನೆನ್ಪಿಟ್ಕೊಳ್ಳಿ, ಜಗದ ರೀತಿಯಲ್ಲಿ ನಡೆದ ಮನುಜನಿಗೆ ಸುಖವು ದಕ್ಕಲಿಲ್ಲ, ಜಗನ್ನಾಥನನ್ನು ನಂಬಿ ನಡೆದವಗೆ ಇನ್ನು ದುಃಖವಿಲ್ಲ. ನನ್ನ ಗುರುಗಳು ಹೇಳ್ತಾ ಇದ್ದಿದ್ದು 30 ವರ್ಷದ ಹಿಂದೆ ಈ ಮಾತನ್ನು. ಭಾರತದಲ್ಲಿ ಪ್ರತಿಯೊಂದು ಕೆಲಸವು ವರ್ಕ್ ಆ್ಯಂಡ್ ವರ್ಷಿಪ್, ವರ್ಕ್ ಆ್ಯಸ್ ವರ್ಷಿಪ್, ವರ್ಕ್ ಈಸ್ ವರ್ಷಿಪ್. ಇದೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು. ಅಂತರಂಗಕ್ಕಿಂತ ನ್ಯಾಯಾಲಯ ಇಲ್ಲ, ಆತ್ಮಸಾಕ್ಷಿಗಿಂತ ಮತ್ತೊಂದು ಸಾಕ್ಷಿ ಇಲ್ಲ. ಸರ್ಪಭೂಷಣ ಶಿವಯೋಗಿ ಅಂತ ಒಬ್ಬ ಶರಣ ಆತ ಹೇಳ್ತಾನೆ, ಮನದಲ್ಲಿ ಶಿವತ ಮನೆ ಮಾಡಿಕೊಂಡಿಹ, ಮನ ಮೆಚ್ಚಿ ನಡೆದರೆ ಶಿವತ ಮೆಚ್ಚುವ, ಮನದಲ್ಲಿ ಶಿವತ ಮನೆ ಮಾಡಿಕೊಂಡಿಹ, ಮನ ಮೆಚ್ಚಿ ನಡೆದರೆ ಶಿವತ ಮೆಚ್ಚುವ, ಮನ ಕಂಜಿ ನಡೆಯದೆ ಜನ ಕಂಜಿ ನಡೆದರೆ, ಮನ ಕಂಜಿ ನಡೆಯದೆ ಜನ ಕಂಜಿ ನಡೆದರೆ, ಮನದಾಣ್ಮ ಗುರು ಸಿದ್ಧ ಮರೆಯಾಗೊನಲ್ಲ, ಬಿಡು ಬಿಡು ಬಾಹ್ಯದೊಳು ರಗ್ಮಲ್ಕೆ ಡಂಬವ, ಮಾನಸದೊಳು ಎಡೆ ಬಿಡದಿರು ಶಂಭುವ, ಮನದೊಳು ವಂಚಿಸಿ ಹೊರಗೆ ನೀ ಕೀರ್ತಿಯ ಪಡೆದರೆ ಶಿವ, ನಿನಗೊಲಿಯನು ಮರುಳೇ ಬಿಡು ಬಿಡು ಬಾಹ್ಯದೊಳು. ಗುರುಗಳಲ್ಲಿ ನನ್ನ ವಿನಂತಿ, ಮಕ್ಕಳಿಗೆ ಹಾಡಿನ ಸತ್ವ ಅರ್ಥ ಮಾಡಿಸೋಣ. ಮೊದಲು ಹಾಡು ಅರ್ಥ ಆಗಿಬಿಡ್ಬೇಕು ಅವ್ರಿಗೆ. ಆ ಹಾಡಿನ ಆ ವಿಶೇಷವಾದಂತಹ ಸತ್ವ ನಮ್ಮ ಹೃದಯವನ್ನು ತಟ್ಟಬೇಕು. ಆಗ ನಾವು ಹಾಡುವಂತಹ ಧಾಟಿಯೇ ಬೇರೆ ಆಗುತ್ತೆ. ಸಂಗೀತಗಾರ ಪರಮಾತ್ಮನಿಗಾಗಿ ಹಾಡ್ತಾನೆ, ಅವನು ಸಾಧಕನಾಗದೇ ಇದ್ದರೆ ಪರಮಾತ್ಮನಿಗಾಗಿ ಹಾಡೋಕ್ಕಾಗೋದಿಲ್ಲ. ಬರೀ ಸಂಗೀತಗಾರನಾಗಿ ಉಳಿದ್ರೆ ಕಾರ್ಯಕ್ರಮ ಆದಮೇಲೆ ಹೇಗಿತ್ತು ನಾ ಹಾಡಿದ್ದು, ಚೆನ್ನಾಗಿತ್ತಾ, ಹೋದ ಸಲಕ್ಕಿಂತ ಈ ಕಥೆ ಚೆನ್ನಾಗಿತ್ತಾ ಅಂತ ಕೇಳ್ತಾನೆ. ಪರಮಾತ್ಮನಿಗಾಗಿ ಹಾಡೋನಿದಾನಲ್ಲ, ಅವನು ಯಾರನ್ನೂ ಕೇಳೋದೇ ಇಲ್ಲ. ಅವನು ಯಾಕೆಂದರೆ ಅವನು ಹಾಡು ಪರಮಾತ್ಮ ಕೇಳ್ತಾನೆ ಅಂತ ಅವನಿಗೆ ಗೊತ್ತು. ಹಾಗಾಗಿ ಸಂಗೀತಗಾರನಾಗಿ ನಿಂತರೆ ಸಾಲದು, ಅವನು ಸಾಧಕನಾಗಿ ಮುಂದುವರಿಬೇಕು. ಶ್ರೀರಾಮಕೃಷ್ಣರು ಬಹಳ ಚೆನ್ನಾಗಿ ಹಾಡ್ತಾ ಇದ್ದರು. ಸ್ವಾಮಿ ವಿವೇಕಾನಂದರು ಸಂಗೀತ ತರಂಗಿಣಿ ಅಂತ ಒಂದು ಪುಸ್ತಕ ಬರೆದಿದ್ದರು, 700 ಪುಟದ ಪುಸ್ತಕ. ಕೈತಪ್ಪು ಹೋಯ್ತದು. ಅವ್ರ ಮನೆ ಕೋರ್ಟಿಗೆ ಹೋಯ್ತು, ಅವ್ರ ಪೂರ್ವಾಶ್ರಮದ ಮನೆ. ಆ ಮನೆ ಪದಾರ್ಥಗಳು ಬಹಳಷ್ಟು ಕೈತಪ್ಪು ಹೋಯ್ತು, ಅದರಲ್ಲಿ ಇದು ಕೂಡ ಒಂದು. ವಿವೇಕಾನಂದರಿಗೆ 6 ಜನ ಸಂಗೀತಗಾರ ಶಿಕ್ಷಕರಿದ್ದರು. ಹಿಂದೂಸ್ತಾನಿ ವಿವೇಕಾನಂದರು ಹಾಡ್ತಾ ಇದ್ದರೆ ಪರಮಹಂಸರು ಕುಂಡಲಿನಿ ಶಕ್ತಿ ಜಾಗೃತವಾಗಿ ಸಮಾಧಿಗೆ ಹೋಗ್ತಾ ಇದ್ದರು ಅಂತ ರಾಮಕೃಷ್ಣರ ಜೀವನದಲ್ಲಿ ಬರುತ್ತೆ. ಎಂಥ ಅದ್ಭುತವಾದ ಶಕ್ತಿ ಇದೆ ಈ ಸಂಗೀತಕ್ಕೆ. ತುಮಕೂರಿನಿಂದ ಉಡುಪಿಗೆ ಬರೋ ವೇಳೆಗೆ ಒಂದು 50 ಹಾಡು ನೆನಪು ಮಾಡ್ಕೊಂಡಿರ್ತೀನಿ ನಾನು. ನನ್ನ ಪ್ರಯಾಣ ಮುಗಿದು ಹೋಗುತ್ತೆ. ಹೊರನಾಡಿನ ನದಿ ನೋಡ್ತೀರಾ, 10 ಹಾಡು ನೆನಪಾಗುತ್ತೆ.
ಕಾಪು ಬೀಚ್ನಲ್ಲಿ ಸಂಗೀತ ಸಮುದ್ರ ನೋಡ್ತೀರಾ, 10 ಹಾಡು ನೆನಪಾಗುತ್ತೆ. ಹಿಮಾಲಯವನ್ನು ನೋಡ್ತೀರಾ, 10 ಹಾಡು ನೆನಪಾಗುತ್ತೆ. ಪರಮಹಂಸರು ಹೇಳ್ತಾ ಇದ್ದರು ಇದನ್ನು. ಇಡೀ ಪ್ರಕೃತಿ ಪರಮಾತ್ಮನ ವಿರಾಟ್ ಸ್ವರೂಪ. ಇದು ಸಂಗೀತದಿಂದ ನಮಗೇನು ಸಿಗುತ್ತೆ ಅಂತಂದರೆ, ದಿ ಎಬಿಲಿಟಿ ಟು ಡಿಸ್ಕ್ರಿಮಿನೇಟ್ ಬಿಟ್ವೀನ್ ವಾಟ್ ಈಸ್ ರೈಟ್ ಆ್ಯಂಡ್ ರಾಂಗ್. ಶಂಕರಾಚಾರ್ಯರ ವಿವೇಕ ಚೂಡಾಮಣಿಯಲ್ಲಿ ಹೇಳೋ ಹಾಗೆ ಯುಕ್ತಾಯುಕ್ತ ವಿವೇಕ ನಮಗೆ ಸಿಗುತ್ತೆ. ಯಾವುದು ಸರಿ, ಯಾವುದು ತಪ್ಪು, ಇದು ಬಹಳ ದೊಡ್ಡ ಆಸ್ತಿ. ಸರಿ ತಪ್ಪುಗಳನ್ನು ವಿಶ್ಲೇಷಿಸೋದು ಅಷ್ಟು ಸುಲಭದ ಮಾತಲ್ಲ. ಆ ಪವರ್ ಆಫ್ ಇಂಟ್ರಾಸ್ಪೆಕ್ಷನ್ ನಮಗೆ ಸಿಗ್ತಾ ಜೀವನದಲ್ಲಿ ನಾವು ಗೆದ್ವಿ. ನೋಡಿ, ಸಮಯ ಜಾಸ್ತಿ ಆಯಿತು, ಆಗ್ತಾ ಬಂತು. ಹೆಬ್ಬಾರ್ರೆ, ಇನ್ನೊಂದು 5-6 ನಿಮಿಷದಲ್ಲಿ ಮುಗಿಸ್ತೇನೆ. ಒಂದು 2 ಎಕ್ಸಾಂಪಲ್ಸ್ ಕೊಡ್ತೇನೆ ನಿಮಗೆ. ನೆಪೋಲಿಯನ್, ಕುಳಿತುಕೊಳ್ಳಿ. ನೆಪೋಲಿಯನ್ ಯಾರು? ನೆಪೋಲಿಯನ್ ಯುರೋಪಿನ ಚಕ್ರವರ್ತಿ. ಕಡೆಯಲ್ಲಿ ಅವನು ಬಂಧಿತನಾದ. ಸೇಂಟ್ ಹೆಲೆನಾ ಅನ್ನೋ ದ್ವೀಪದಲ್ಲಿ ಅವನ್ನ ಬಂಧನದಲ್ಲಿಟ್ಟರು. ತೀರ್ಕೊಳ್ಳೋದಕ್ಕೆ ಕೆಲವು ದಿವಸಗಳ ಮೊದಲು ಅವನು ತನ್ನ 4 ಜನ ತನ್ನೊಂದಿಗೆ ಇದ್ದ ಖೈದಿಗಳ ಜೊತೆ ಇಂಟರ್ಯಾಕ್ಟ್ ಮಾಡ್ತಾ ಇದ್ದಾನೆ. ಅಲೆಕ್ಸಾಂಡರ್, ಶಾರ್ಲಮನ್, ಜೂಲಿಯಸ್ ಸೀಸರ್ ಆ್ಯಂಡ್ ಮೈಸೆಲ್ಫ್, we could build empires upon the strength of the sword. ಖಡ್ಗ ಶಕ್ತಿಯಿಂದ ಅಲೆಕ್ಸಾಂಡರ್, ಶಾರ್ಲಮನ್, ಜೂಲಿಯಸ್ ಸೀಸರ್ ಮತ್ತು ನಾನು ಸಾಮ್ರಾಜ್ಯಗಳನ್ನು ಕಟ್ಟಿದ್ವು. ಬಟ್ ದಿ ಗ್ರೇಟ್ ಪ್ರಾಫಿಟ್ಸ್ ಆಫ್ ದಿ ವರ್ಲ್ಡ್, ಜಗತ್ತಿನ ಸಂತ ಮಹಾತ್ಮರು, ದೇ ಕುಡ್ ಬಿಲ್ಡ್ ಎಂಪೈರ್ಸ್ ಅಪಾನ್ ದಿ ಸ್ಟ್ರೆಂತ್ ಆಫ್ ದಿ ಸ್ಪಿರಿಟ್. ಆತ್ಮಶಕ್ತಿಯಿಂದ ಅವರು ಸಾಮ್ರಾಜ್ಯಗಳನ್ನು ಕಟ್ಟಿದರು. ನಾನು ಯುರೋಪಿಯನ್ ಚಕ್ರವರ್ತಿ ಆಗಿದ್ದೆ, ಇವತ್ತು ಸಾಯ್ತಾ ಇದ್ದೀನಿ. ನನ್ನನ್ನು ರಕ್ಷಿಸೋದಕ್ಕೆ 4 ಜನ ಸೈನಿಕರು ನನ್ನ ಜೊತೆ ಇಲ್ಲ. ಆದರೆ ಸಂತ ಮಹಾತ್ಮರು ತೀರ್ಕೊಂಡ್ರು. ಅವರು ಸತ್ತ ಮೇಲೆ ಈಗ ಹೆಚ್ಚು ಬದುಕಿದ್ದಾರೆ. ಆತ್ಮಶಕ್ತಿಯಿಂದ ಅವರು ಸಾಮ್ರಾಜ್ಯಗಳನ್ನು ಕಟ್ಟಿದ್ರು. ಆದ್ದರಿಂದ ಇನ್ನು ಕೆಲವೇ ದಿನಗಳಲ್ಲಿ ಪ್ರಾಣಿಯೋಪಾದಿಯಲ್ಲಿ ಅಸಹಾಯಕನಾಗಿ ಸಾಯೋಕ್ಕೆ ಹೊರಟಂಥ ನೆಪೋಲಿಯನ್ ಜಗತ್ತಿಗೆ ಹೇಳುವ ವಿಚಾರ ಏನು ಅಂತಂದರೆ, ದಿ ಪವರ್ ಆಫ್ ದಿ ಸ್ಪಿರಿಟ್ ಹ್ಯಾಸ್ ಆಲ್ವೇಸ್ ವ್ಯಾಂಕ್ವೆಶ್ಡ್ ದಿ ಪವರ್ ಆಫ್ ದಿ ಸೋರ್ಡ್. ಪ್ರಪಂಚದಲ್ಲಿ ಖಡ್ಗ ಶಕ್ತಿಯನ್ನು ಆತ್ಮಶಕ್ತಿ ಮಣಿಸಿದೆ. ನೋಡಿದ್ರ? ಆತ್ಮಶಕ್ತಿಯ ಜಾಗೃತಿಗೆ ಸಂಗೀತ ಬಹಳ ಅನಿವಾರ್ಯವಾಗುತ್ತೆ. ಎಕ್ಸ್ಟರ್ನಲ್ ವರ್ಲ್ಡ್ ಪರಮಾತ್ಮನ ಮೆಟೀರಿಯಲಿಸ್ಟಿಕ್ ರಿಸೋರ್ಸನ್ನು ನಮಗೆ ಕೊಡುತ್ತೆ. ಇಂಟರ್ನಲ್ ವರ್ಲ್ಡ್ ನಮ್ಮ ಮಾರಲ್ ಆ್ಯಂಡ್ ಎಥಿಕಲ್ ತಾಕತ್ತನ್ನು ನಮಗೆ ಕೊಡುತ್ತೆ. ಪ್ರಪಂಚ ಕೆಟ್ಟಿದೆ ಅಂತ ಬೈಬೇಡಿ. ಹಿಂದಿನ ಕಾಲ ಭಾಳ ಚೆನ್ನಾಗಿತ್ತು ಅಂತ ಏನು ಹೇಳಕ್ಕೆ ಹೋಗಬೇಡಿ. ಮುಂದೆ ಏನು ಕಾದಿದೆಯೋ ಅಂತ ಭಯ ಪಡಬೇಡಿ. ಡಿಸ್ಕ್ರಿಮಿನೇಟಿವ್ ಪವರ್, ಒಂದು ಇರುವೆಗಿರೋ ಬುದ್ಧಿ ನಾವು ಇಟ್ಕೊಂಡ್ರೆ ಸಾಕು. ಮರಳು ಸಕ್ಕರೆಯನ್ನು ಮಿಶ್ರಣ ಮಾಡಿ ಒಂದು ಇರುವೆ ಮುಂದೆ ಇಡಿ, ಅದು ಸಕ್ಕರೆಯನ್ನು ಮಾತ್ರ ಕಚ್ಕೊಂಡು ಹೋಗುತ್ತೆ, ಥ್ಯಾಂಕ್ಫುಲ್ ಆಗಿರುತ್ತೆ. ಅದು ಮರಳಿಗೆ ಶಾಪ ಹಾಕೋದಿಲ್ಲ. ಜೇನು ನೊಣನ ನೀವು ಇಂಟರ್ವ್ಯೂ ಮಾಡಿ, ಇಷ್ಟು ಸಲ ಜೇನು ಕಟ್ಟಿದೆ ನೀನು, ನಾವು ಕದ್ವಲ್ಲ, ಇನ್ಮೇಲಾದರೂ ಜೇನು ಕಟ್ಟೋದು ಬಿಟ್ಬಿಡು, ನೀನು ಕಷ್ಟಪಟ್ಟು ಕಟ್ತೀಯ, ನಾವು ಸುಲಭ ಕಿತ್ತಾಕ್ತೀವಿ ಅಂತೇಳಿ. ಆಗ ಜೇನು ಹುಳು ಏನು ಹೇಳುತ್ತೆ? ಕಿತ್ತಾಕೋ ಕೆಲಸ ನಿಮ್ಮದು, ಕಟ್ಟೋ ಕೆಲಸ ನಂದು. ಅಷ್ಟೇ ಹೇಳೋದು, ಸುಮ್ಮನಾಗಲಿಲ್ಲ. ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹೇಳುತ್ತೆ, ಯು ಕ್ಯಾನ್ ಸ್ಟೀಲ್ ಮೈ ಹನಿ ಬಟ್ ಯು ಕೆನಾಟ್ ಸ್ಟೀಲ್ ಮೈ ಆರ್ಟ್ ಆಫ್ ಮೇಕಿಂಗ್ ಹನಿ. ನಾನು ಜೇನು ಕಟ್ಟೋ ಕಲೆಯನ್ನು ನೀವು ಕಿತ್ಕೊಳ್ಬಲ್ರ ಮನುಷ್ಯರು? ನಾನು ಜೇನು ಕದಿಬಲ್ರಿ ನೀವು? ಜೇನನ್ನು ಕಟ್ಟುವ ಕಲೆ ನನಗೆ ಕರಗತ ಆಗಿದೆಯಲ್ಲ, ಅದು ನೀವಲ್ಲ. ನಿಮ್ಮ 100 ತಲೆಮಾರು ಕೂಡ ನನ್ನಿಂದ ಕಸಿಯೋದಕ್ಕಾಗೋದಿಲ್ಲ. ಇದು ಸಾಧಕನೊಬ್ಬ ತನ್ನ ಆತ್ಮಶಾಂತಿಯನ್ನು ಕಾಪಾಡಿಕೊಳ್ತಕ್ಕಂಥ ಒಂದು ಅದ್ಭುತವಾದ ವಿಷಯ. ಹೀಗಾಗಿ ಮನೆಗಳು ಸಂಗೀತದ ಮನೆಗಳಾಗಬೇಕು. ಮನೆಗಳು ಸಂಗೀತದ ಮನೆಗಳಾಗಬೇಕು.
ಹಲವಾರು ಹಿರಿಯ ಸಂಗೀತಗಾರರ ಒಡನಾಟ ನನಗೆ ಸಿಕ್ಕಿತ್ತು. ಆರ್ ಕೆ ಶ್ರೀಕಂಠನ್ ಅವರು ಭಾಳ ವರ್ಷಗಳ ಕಾಲ ನಾನು ಅವರ ಒಡನಾಟದಲ್ಲಿದ್ದೆ. ಆರ್ ಕೆ ಪದ್ಮನಾಭ ಇತ್ಯಾದಿ ಇವರೆಲ್ಲರೂ ಕೂಡ ನಮ್ಮ ಆಶ್ರಮಕ್ಕೆ ಬಹಳ ನಡ್ಕೊಳ್ತಕ್ಕಂಥವ್ರು. ಹೀಗಾಗಿ ಈ ಸಂಗೀತದ ಒಂದು ತಿಳುವಳಿಕೆಗೆ ನಾನು ವಿದ್ಯಾರ್ಥಿನೇ. ನಾನು ಶಾಸ್ತ್ರೀಯವಾಗಿ ಸಂಗೀತ ಕಲಿತವನಲ್ಲ, ಏಕಲವ್ಯ. ಆದರೂ ನನಗೆ ಪರಮಾತ್ಮನ ಕೃಪೆಯಿಂದ ಅದರ ಆನಂದವನ್ನು ಸವಿಯುವಂತಹ ಒಂದು ಸಣ್ಣ ಪ್ರಮಾಣದ ಶಕ್ತಿಯನ್ನು ಪರಮಾತ್ಮ ಕೊಟ್ಟಿದ್ದಾನೆ. पग घुंघुर बांध कर नाची रे, पग घुंघुर बांध कर नाची रे, नाची रे मीरा नाची रे, पग घुंघुर बांध कर नाची रे, लोग कहे मीरा हो गई बावरी, सास कहे कुलनासी रे, जहर प्याला राणा ने भेजा, पीवत मीरा हासी रे, पग घुंघुर बांध कर नाची रे, मैं तो अपने नारायण की हो गई आप ही दासी रे, मीरा के प्रभु गिरिधर नागर, वेग मिला विनाशी रे, पग घुंघुर बांध कर. मेरा भजन. ಸೊ ಹೀಗಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದು ಸಂಗೀತ ಕುರಿತು 4 ಮಾತು ಏನು ಮಾತಾಡಬೇಕು ಅಂತ ನಾನೇನು ಅಂದ್ಕೊಂಡು ಬಂದದ್ದಲ್ಲ, ಆದರೆ ನಮ್ಮ ಬದುಕಿಗೆ ಎಷ್ಟು ಹತ್ತಿರ ಇದು. ಹೌ ಟು ಸ್ಟಾಪ್ ವರಿಯಿಂಗ್ ಆ್ಯಂಡ್ ಸ್ಟಾರ್ಟ್ ಲಿವಿಂಗ್ ಅನ್ನೋ ಪುಸ್ತಕ ಡೇಲ್ ಕಾರ್ನೆಗೆ ಅನ್ನೋನು ಬರೆದ. 6 million copies were sold, but finally the author of the book committed suicide. ಇಂಡಿಯಾದಲ್ಲಿ ಒಬ್ಬ ಸಂತ ಆತ್ಮಹತ್ಯೆ ಮಾಡ್ಕೊಂಡಿದ್ದನ್ನು ತೋರಿಸಿ ನೋಡೋಣ. ಬಿ ಲೈಟ್ ಟು ದೈ ಸೆಲ್ಫ್ ಅಂತ ಹೇಳಿದ ಬುದ್ಧ. ಉದ್ಧರೇದ ಆತ್ಮನಾತ್ಮಾನಂ ಅಂದ ಶ್ರೀಕೃಷ್ಣ. ಮನಯೇವ ಮನುಷ್ಯಾನಾಂ ಕಾರಣಂ ಬಂಧಮೋಕ್ಷಯೋ. ಶಂಕರಾಚಾರ್ಯರ ವಿವೇಕ ಚೂಡಾಮಣಿಯ 1ನೇ ಶ್ಲೋಕ, ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶಯ. ಈ ಒಂದು ವಾಕ್ಯದ ಮೇಲೆ RV ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ನಲ್ಲಿ 3 ಗಂಟೆ MBA ಸ್ಟೂಡೆಂಟ್ಸ್ 300 ಜನಕ್ಕೆ ನಾನು ಪಾಠ ಮಾಡಿದೆ. ಇಂಡಿಯನ್ ಫಿಲಾಸಫಿಯಿಂದ ನಿಮಗೆ ಅರ್ಥ ಆಗುತ್ತೆ ಎಷ್ಟು ಡೆಪ್ತ್ ಇದೆ, ಎಂಥ ವಿಚಾರ ಇದೆ. ವಿವೇಕಾನಂದ ಲಂಡನ್ನಲ್ಲಿ ಬುದ್ಧನ ಬಗ್ಗೆ ಮಾತಾಡ್ತಾ ಇದ್ದಾಗ ಅಲ್ಲಿ ಪ್ರೊಫೆಸರ್ ಒಬ್ಬ ನಿಂತ್ಕೊಂಡು ಕೇಳ್ದ, ಸ್ವಾಮಿ, ಯು ಸೆಡ್ ಬುದ್ಧ ವಾಸ್ ಸೋ ಗ್ರೇಟ್, ವೈ ಹಿ ಡಿಡ್ ನಾಟ್ ಕಮ್ ಟು ಇಂಗ್ಲೆಂಡ್ ಫಾರ್ ಪ್ರೀಚಿಂಗ್? ಬುದ್ಧ ಅಷ್ಟು ದೊಡ್ಡವನು ಅಂತ ನೀವು ಹೇಳ್ತಿರಲ್ಲ, ಅವನು ಧರ್ಮ ಪ್ರಚಾರಕ್ಕೆ ನಮ್ಮ ಇಂಗ್ಲೆಂಡ್ಗೆ ಯಾಕೆ ಬರಲಿಲ್ಲ? ಎಷ್ಟು ಚೆನ್ನಾಗಿದೆ ಪ್ರಶ್ನೆ. ವಿವೇಕಾನಂದರು ಏನು ಕೊಡ್ತಾರೆ ಉತ್ತರ? ವೆನ್ ಬುದ್ಧ ವಾಸ್ ಅಲೈವ್, ವೇರ್ ವಾಸ್ ಇಂಗ್ಲೆಂಡ್ ದೆನ್? ಬುದ್ಧ ಬದುಕಿದ್ದಾಗ ಇಂಗ್ಲೆಂಡ್ ಎಲ್ಲಿತ್ತು? ಯು ಆರ್ ಸ್ಟಿಲ್ ಮಂಕೀಸ್ ಆನ್ ದಿ ಬ್ರಾಂಚಸ್ ಆಫ್ ಟ್ರೀಸ್. ದೇರ್ ವಾಸ್ ನೋ ಹ್ಯೂಮನ್ ಎವಲ್ಯೂಷನ್ ಯೆಟ್ ಇನ್ ಇಂಗ್ಲೆಂಡ್. ಬುದ್ಧ ಕೇಮ್ ಫಾರ್ ಹ್ಯುಮ್ಯಾನಿಟಿ. ಎಂಥ ಒಂದು ಆಥರೈಸ್ಡ್ ಉತ್ತರ. ಈ ಘಟನೆ ಯಾಕೆ ಹೇಳಿದೆ ಈ ಸಂದರ್ಭದಲ್ಲಿ? ವೆನ್ ಇಂಡಿಯಾ ಹ್ಯಾಡ್ ರೀಚ್ಡ್ ದಿ ಝೆನಿತ್ ಆಫ್ ಸಿವಿಲೈಸೇಷನ್, ವೆಸ್ಟರ್ನ್ ಸಿವಿಲೈಸೇಷನ್ ವಾಸ್ ಅಟ್ ದಿ ಕ್ರೇಡಲ್ ಲೆವೆಲ್. ಇದು ಭಾರತೀಯರಿಗೆ ಹಣೆ ಚಚ್ಕೋಬೇಕಲ್ಲ ನಾವು ಹೇಳೋದು. ಬಟ್ಟೆಗಳು ಹಾಕ್ಕೊಳ್ತಾರೆ, ಎಲ್ಲೆಲ್ಲೂ ಹರ್ಕೊಳ್ತಾರೆ. ಹಳೆಯ ಶಿಲಾಯುಗದ ಜನಕ್ಕೆ ಡ್ರೆಸ್ ಕಲ್ಚರ್ ಇರಲಿಲ್ಲ. ಏನು ಬಂದಿದೆ ಇವತ್ತಿನ ತಲೆಮಾರಿಗೆ ಆಲೋಚನೆ ಮಾಡಿ ನೋಡಿ ನೀವು.
ಬಟ್ಟೆ ಮೇಲೆ ವೈರಾಗ್ಯ, ಸಂಸ್ಕೃತಿ ಮೇಲೆ ಅಸಡ್ಡೆ, ಈಸಿ ಗೋಯಿಂಗ್, ಕಳಪೆ ವಿಚಾರಗಳನ್ನು ಆಸ್ವಾದಿಸುವಂತಹ ವಿಕೃತ ಮನೋಸ್ಥಿತಿ, ಡಿಸ್ಟ್ರಕ್ಟಿವ್ ಇನ್ ಆ್ಯಟಿಟ್ಯೂಡ್. ಇದೆಲ್ಲ ಯಾಕೆ ನೋಡಿ, ಆಲೋಚನೆ ಮಾಡಿ ನೋಡಿ. ಕ್ಲಾಸ್ ಆಗಕ್ಕೆ ಹೋಗಬೇಕಾಗಿದ್ದ ಜನ ಮಾಸ್ ಆಗ್ತಾ ಇದ್ದಾರೆ. ಮಾಸ್ ಅಂದ್ರೇನು? ಕೇವಲ ವಯೋಧರ್ಮದ ಪೌರತ್ವ. ಕತ್ತೆಗೆ 18 ವರ್ಷ ಆದ್ರೂ ನಮ್ಮ ದೇಶದಲ್ಲಿ ಓಟ್ ಹಾಕಬಹುದು. ಕತ್ತೆ ಏನು ಸ್ವಾಮೀಜಿ ಕತ್ತೆಗೆ ವೋಟಿಂಗ್ ಪವರ್ ಇದೆಯಾ ಅಂತ ಕೇಳಬೇಡಿ. ಕತ್ತೆಯಂಥ ಸ್ವಭಾವವುಳ್ಳ ಮನುಷ್ಯ ರೂಪಿ ಅಂತ. ಹಾಗಾಗಿ ಜೀವನ ಅಂದರೆ ಇಟ್ ಸ್ಪೀಕ್ಸ್ ಅಬೌಟ್ ರೆಸ್ಪಾನ್ಸಿಬಿಲಿಟಿ. ವಿವೇಕಾನಂದರು ಹೇಳ್ತಾರೆ, ಫ್ರೀಡಮ್ ಮೀನ್ಸ್ ರೆಸ್ಪಾನ್ಸಿಬಿಲಿಟಿ. ರವೀಂದ್ರನಾಥ ಟ್ಯಾಗೋರ್ ಒಂದು ಕಡೆ ಹೇಳ್ತಾರೆ, ಫ್ರೀಡಮ್ ಅಂದ್ರೆ ಏನು ಗೊತ್ತಾ? ಈಸಿ ಲೈಫ್ ಅಲ್ಲ. ನಿಶೆ ಅನ್ನೋನೊಬ್ಬ ಒಂದು ಕಡೆ ಹೇಳ್ತಾನೆ, ಇಫ್ ಯು ವಾಂಟ್ ಟು ಎಂಜಾಯ್ ಲೈಫ್, ಲಿವ್ ಡೇಂಜರಸ್ಲಿ. ಮಾರ್ಕ್ ಟ್ವೇನ್ ಅಮೇರಿಕನ್ ಹಿಸ್ಟಾರಿಯನ್ ಹೇಳ್ತಾನೆ, ಕರೇಜ್ ಈಸ್ ನಾಟ್ ರನ್ನಿಂಗ್ ಅವೇ ಫ್ರಮ್ ಫಿಯರ್, ಇಟ್ ಈಸ್ ವೆಲ್ಕಮಿಂಗ್ ಫಿಯರ್, ಮ್ಯಾನೇಜಿಂಗ್ ಫಿಯರ್, ವಿನ್ನಿಂಗ್ ಓವರ್ ಫಿಯರ್ ಆ್ಯಂಡ್ ಮೇಕಿಂಗ್ ಫಿಯರ್ ಅನ್ ಆಬ್ಜೆಕ್ಟ್ ಆಫ್ ಅವರ್ ಹ್ಯಾಪಿನೆಸ್. ಬರ್ನಾರ್ಡ್ ಶಾ ಒಂದು ಕಡೆ ಹೇಳ್ತಾನೆ, ಈ ಪ್ರಕೃತಿ ನಮಗೆ ಎಷ್ಟೆಲ್ಲ ಕೊಟ್ಟಿದೆ ಅಲ್ವಾ, ಈ ಪ್ರಕೃತಿಯಿಂದ ನಾವೆಲ್ಲ ಪಡ್ಕೊಂಡು ಶಕ್ತರಾದ್ವಿ ಅಲ್ವಾ, ಧನ್ಯತೆಯಿಂದ ಕೃತಜ್ಞತೆಯಿಂದ ಈಗ ಪ್ರಕೃತಿಗೆ ವಾಪಸ್ ಕೊಡೋ ಬುದ್ಧಿ ಕಲ್ತ್ಕೊಳ್ಳಿ. ಅದೇ ಸಂತೋಷ ಅಂದರೆ. ಎಂದೂ ಕೂಡ ಜಗತ್ತು ಹೇಗಿದೆಯೋ ಅದನ್ನು ನೋಡ್ತಾ ನೋಡ್ತಾ ನಿಮಗೇನು ಸಾಧ್ಯವೋ ಅದನ್ನು ಅದಕ್ಕೆ ಕೊಡಕ್ಕೆ ಹೋಗಿ, ಅಯ್ಯೋ ಜಗತ್ತು ಹೀಗಿರಬೇಕಾಗಿತ್ತು ಹಾಗಿರಬೇಕಾಗಿತ್ತು ಅಂತ ವಿಪರೀತವಾಗಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಇದು ವಿವೇಕದ ಪ್ರಶ್ನೆ, ಇದು ವಿವೇಕದ ಪ್ರಶ್ನೆ. ಹಾಗಾಗಿ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬನೂ ಕೂಡ ಏನಾದರೂ ಒಂದು ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಅವಕಾಶ ಇದೆ. ನಾಟ್ ಇನ್ ದಿ ಮೆಟೀರಿಯಲ್ ಫಾರ್ಮ್, ಮಾನಿಟರಿ ಫಾರ್ಮ್. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹನುಮಂತ ಶ್ರೀರಾಮನಿಗೆ ಏನು ಹೆಲ್ಪ್ ಮಾಡ್ದ ನಿಮಗೆಲ್ಲ ಗೊತ್ತಿದೆ. ಕಡೆಯಲ್ಲೊಂದು ಫೆಲಿಸ್ಟೇಷನ್ ಪ್ರೋಗ್ರಾಮ್ ಇಟ್ಕೊಂಡ ರಾಮ. ಒಬ್ಬೊಬ್ಬರನ್ನೂ ಕರೀತಾ ಇದ್ದಾನೆ. ನಾವು ವಿ ಕಾಲ್ ಅಪಾನ್ ವಿಭೀಷಣ ಟು ಕಮಾಂಡ್ ಟು ದ ಸ್ಟೇಜ್ ಆ್ಯಂಡ್ ಅಕ್ಸೆಪ್ಟ್ ದಿ ರೆಸ್ಪೆಕ್ಟ್ಸ್ ಆಫ್ ಶ್ರೀರಾಮ. ವಿಭೀಷಣ ಬಂದ. ರಾಮ ಹೇಳ್ತಾನೆ, ಈ ಪುಣ್ಯಾತ್ಮ ಇವನು ಸಹಾಯ ಮಾಡದೇ ಇದ್ದಿದ್ರೆ ನಾವು ರಾವಣನ ಕೊಲ್ಲಕ್ಕಾಗ್ತಾ ಇರಲಿಲ್ಲ ಅಂತ. ವಿಭೀಷಣನ ಬಗ್ಗೆ ರಾವಣನ ಬಗ್ಗೆ ಕರೆಕ್ಟಾಗಿ ತಿಳ್ಕೊಳ್ಳಿ. ರಾಮನಿಗೆ ರಾವಣನನ್ನು ಕೊಲ್ಲೋದು ಹೇಗೆ ಧರ್ಮವಾಯಿತೋ, ವಿಭೀಷಣ ಸಾಯ್ದಲೇ ಇರೋ ಹಾಗೆ ನೋಡ್ಕೊಳ್ಳೋದು ಧರ್ಮವೇ ಆಯಿತು. ಭಾಗವತೋತ್ತಮ ಅವನು ವಿಭೀಷಣ. ವಿಭೀಷಣನ ಕೊರಳಿಗೆ ಒಂದು ರತ್ನ ಖಚಿತ ಹಾರ ಹಾಕಿದ್ರು. ನವ್ ವಿ ಕಲಪಾನ್ ಅಂಗದ ಸನ್ ಆಫ್ ಲೇಟ್ ವಾಲಿ. ಅವನು ಬಂದ. ಹನುಮಂತ ಒಂದು ಕಡೆ ಕೂತಿದ್ದಾನೆ. ಅವನು ಪರ್ಹ್ಯಾಪ್ಸ್ ನೆಕ್ಸ್ಟ್ ಈಸ್ ಮೈ ಚಾಯ್ಸ್, ನೆಕ್ಸ್ಟ್ ಈಸ್ ಮೈ ಚಾಯ್ಸ್, ಮೈ ಚಾಯ್ಸ್ ಅಂತ ಕಾಯ್ತಾ ಇದ್ದಾನೆ. ಅಲ್ಲಿದ್ದ ಎಲ್ಲ ಶೀಲ್ಡ್ಗಳು ಖಾಲಿ ಆಗೋಯ್ತು. ನಾವು ವಿ ಡಿಕ್ಲೇರ್ ದಟ್ ದಿ ಸೆಲೆಬ್ರೇಷನ್ ಈಸ್ ಓವರ್ ಅಂದರು. ಎಲ್ಲರೂ ರೈಟ್ ಅಬೌಟ್ ಟರ್ನ್ ಹೊರಟೋದ್ರು. ಆಂಜನೇಯ ಅಲ್ಲೇ ಕೂತಿದ್ದಾನೆ. ಅವನು ಮೊದಲು ಯೋಚನೆ ಮಾಡಿದ ಒಂದು 5-6 ಹೆಸರಾದಮೇಲೆ ಕ್ಯಾಬಿನೆಟ್ ಲಿಸ್ಟಲ್ಲಿಲ್ಲ, ಅಟ್ಲೀಸ್ಟ್ ಸ್ಟೇಟ್ ಲಿಸ್ಟಲ್ಲಿ ಬರ್ಬೋದು ಅಂತ ಯೋಚನೆ ಮಾಡಿದ. ಅವನ ಹೆಸರೇ ಬರಲಿಲ್ಲ. ಎಲ್ಲ ಖಾಲಿ ಆಗೋಯ್ತು ಸಭಾಂಗಣ. ನೆಕ್ಸ್ಟು VVIPsಗೆ ಡೈನಿಂಗ್. ಕಥೆನಲ್ಲಿ ಇಲ್ಲಲ್ಲ, ಅಲ್ಲಿ ಡೈನಿಂಗ್. ಅಲ್ಲಿ ರಾಮ ಕೇಳ್ತಾನೆ ಸೀತೆನ, ಎಲ್ಲಿ ಹನುಮ ಕಾಣ್ತಾ ಇಲ್ವಲ್ಲ? ಪತ್ತೆ ಹಚ್ತಾರೆ. ಹನುಮಂತ ರಾಜನ ಅರಮನೆಯಲ್ಲೇ ಒಂದು ಮೂಲೆಯಲ್ಲಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾನೆ. ರಾಮ ಇಷ್ಟು ಸಣ್ಣ ಮನುಷ್ಯ ಅಂತ ನನಗೆ ಗೊತ್ತಿರಲಿಲ್ಲ. ನನ್ನನ್ನು ಕರೆದು ಒಂದು ಶೇಕ್ ಹ್ಯಾಂಡ್ ಮಾಡಿದ್ರೆ ಸಾಕಾಗಿತ್ತು. ನಾನೇನು ಹುಡುಗರ ಕೇಳಿದ್ನ? ಒಂದು ರೆವರೆನ್ಷಿಯಲ್ ಆ್ಯಟಿಟ್ಯೂಡ್ ಇಲ್ಲದೆ ಇದ್ದರೆ ಏನಿದ್ರ ಅರ್ಥ? ತುಂಬ ದುಃಖದಲ್ಲಿದ್ದಾನೆ ಹನುಮಂತ. ಅಲ್ಲಿಗೆ ಸೀತೆ ಹೋದ್ಲು. ಅವಳು ಹೇಳಿದ್ಲು, ನೋಡಪ್ಪ ಅವ್ನು ಯೂಸ್ಲೆಸ್ ಫಿಲ್ಲ, ಯಾರೋ ಕನ್ನಡಕ ಹಾಕ್ಕೊಂಡಿರಲಿಲ್ಲ ಅನಿಸುತ್ತೆ ಓದೋನು. ಕೆಲವು ಸಲ ಹೆಸರುಗಳು ಸ್ಲಿಪ್ ಆಗಿಬಿಡುತ್ತೆ. ಮೋಸ್ಟ್ಲಿ ಔಟ್ ಆಫ್ ಕನ್ಫ್ಯೂಷನ್ ಸ್ವಲ್ಪ ಏನೋ ಹಾಗಿರಬೇಕು. ಬಟ್ ವಿ ವಿಲ್ ಕನ್ಸಿಡರ್ ಯುವರ್ ನೇಮ್ ವೆರಿ ಸೀರಿಯಸ್ಲಿ, ಡೋಂಟ್ ವರಿ. ನೆಕ್ಸ್ಟ್ ಪ್ರೋಗ್ರಾಮ್ನಲ್ಲಿ ನಿಂದೆ ಮೊದಲನೇ ಹೆಸರು ಅಂತ ಅವ್ನು ಹೇಳ್ದ. ಇಲ್ಲ ನಾನು ಏಪ್ರಿಲ್ ಎಕ್ಸಾಮ್ನಲ್ಲಿ ಪರೀಕ್ಷೆ ಪಾಸ್ ಮಾಡಿದವನು, ಸಪ್ಲಿಮೆಂಟ್ರಿ ಎಕ್ಸಾಮ್ಸ್ ನನಗೆ ಆಗಲೇ ಇಲ್ಲ ಜೀವನದಲ್ಲಿ ಅಂತ.
ಕಡೆಗೆ ಔಟ್ ಆಫ್ ಕಂಪಲ್ಷನ್ ಸೀತೆಯ ಒತ್ತಾಯಕ್ಕೆ ಡೈನಿಂಗ್ ಹಾಲಿಗೆ ಬರ್ತಾನೆ ಹನುಮಂತ. ಆಗ ರಾಮ ಹೇಳ್ತಾನೆ, ನಾನು ಆ ಸ್ಥಾನದಲ್ಲಿ ಹನುಮಂತನನ್ನು ಮರೆತಿಲ್ಲ. ನನಗೆ ಸಹಾಯ ಮಾಡಿದ ಎಲ್ಲರಿಗೂ ಕೂಡ ವಸ್ತು ರೂಪದಲ್ಲಿ ಉಡುಗೊರೆಯನ್ನು ಕೊಡೋದಕ್ಕೆ ನನ್ನ ಹತ್ರ ಇತ್ತು. ಆದರೆ ಹನುಮ ಮಾಡಿದ ಸೇವೆ, ಹನುಮಯ್ಯ ಅಂತ ಹಾಡಿದ್ಲಲ್ಲ ಇಲ್ಲಿ. ಎಸ್, ಹನುಮಯ್ಯನ ಹಾಡು ಹೇಳಿದ್ಲು, ಭಾಳ ಚೆನ್ನಾಗಿ ಹೇಳಿದ್ಲು. ವಸ್ತು ರೂಪದ ಉಡುಗೊರೆ ಹನುಮಂತನ ಕೊಟ್ಟರೆ ನಾನು ಅವನನ್ನು ಬಿಗಿಲಿಟ್ಲು ಮಾಡಿದಾಗುತ್ತೆ. ಪ್ರಭುವಿನ ಆಲಿಂಗನವೇ ಶ್ರೇಷ್ಠ ವರದಾನ ಅಂತ ಹೇಳಿ ರಾಮ ಹನುಮಂತನನ್ನು ಅಪ್ಪಿಕೊಳ್ತಾನೆ. ರಾಮ ಜಗತ್ತಿನಲ್ಲಿ ಅಪ್ಪಿಕೊಂಡಿದ್ದ ಹನುಮಂತನನ್ನೊಬ್ಬನೇ. ಆವತ್ತಿನ ದಿವಸವೇ ಮಹಾಗ್ರಂಥಗಳಲ್ಲಿ ಉಲ್ಲೇಖ ಆಗುತ್ತೆ. ರಾಮನ ಅಡ್ರೆಸ್ ಏನು? ರೆಸಿಡೆನ್ಷಿಯಲ್ ಅಡ್ರೆಸ್ಸು. ಹನುಮನು ಪುರಂದರ ವಿಠಲನ ದಾಸ, ಪುರಂದರ ವಿಠಲನು ಹನುಮನುಳ್ ವಾಸ. ಶ್ರೀರಾಮ ಕೇರ್ ಆಫ್ ಹನುಮಾನ್, ಅದು ಅಡ್ರೆಸ್ ಅಂತ. ಇವತ್ತು ನಮಗೆ ಮುಜರಾ ಇಲಾಖೆಯ ದಾಖಲೆಗಳು ಹೇಳುತ್ತೆ, ಪ್ರಪಂಚದಲ್ಲಿ ರಾಮನ ದೇವಾಲಯಗಳಿಗಿಂತಲೂ ಹನುಮಂತನ ದೇವಾಲಯಗಳೇ ಜಾಸ್ತಿ. ರಾಮನಾಮ ಜಪ ಮಾತ್ರದಿಂದ ಹನುಮಂತ ಲಂಕೆಗೆ ಹಾರಿಬಿಟ್ಟ. ಆದರೆ ಸ್ವತಃ ಶ್ರೀರಾಮ ಲಂಕೆಗೆ ಹೋಗಬೇಕಾದ್ರೆ ಸೇತುವೆ ಕಟ್ಟಬೇಕಾಯಿತು. ರಾಮನಾಮದ ಬಲ, ಪರಮಾತ್ಮನ ನಾಮದ ಬಲ. ಒಟ್ಟಾರೆ ಸಂಗೀತ ಅಂತಂದರೆ ಅದು ಕೇವಲ ಒಂದು ಅಕಾಡೆಮಿಕ್ ಎಜುಕೇಷನ್ ಅಲ್ಲ. ಅದು ಅಕ್ಷರಗಳಲ್ಲ, ಪದಗಳಲ್ಲ, ವಾಕ್ಯಗಳಲ್ಲ, ಪ್ಯಾರಾಗ್ರಾಫ್ಸ್ ಅಲ್ಲ, ಕೇವಲ ಚರಣ ಪಲ್ಲವಿ ಅಷ್ಟೇ ಅಲ್ಲ, ಅನುಪಲ್ಲವಿ ಅಷ್ಟೇ ಅಲ್ಲ. ಅದು ಭಾಷೆ ಅಷ್ಟೇ ಅಲ್ಲ, ಅದು ಜೀವನವನ್ನು ಕಲಿಸುವ ಕಲೆ. ಜೀವನವನ್ನು ಕಲಿಸುತ್ತೆ. ಆ ಹಾಡಿನಲ್ಲಿ ಜೀವನ ಸಂದೇಶ ಇದೆ. ಕಲ್ಲೊಳಗೆ ಹುಟ್ಟಿರುವ ಕ್ರಿಮಿಕೀಟಗಳಿಗೆಲ್ಲ ಅಲ್ಲಲ್ಲಿ ಆಹಾರ ಇತ್ತವರು ಯಾರೋ. ಪುಲ್ಲಲೋಚನಕ್ಕಾಗಿ ನೆಲೆಯಾದಿ ಕೇಶವನು ಎಲ್ಲರನ್ನು ಸಲಹುವನು. ಇದಕ್ಕೆ ಸಂಶಯ ಬೇಡ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ಎಂಥ ಭರವಸೆ ಇದೆ! ಇದು ಸಂಗೀತದ ಶಕ್ತಿ, ಗಾನದ ಶಕ್ತಿ, ನಮ್ಮ ಬದುಕಿಗೆ ಭರವಸೆಯನ್ನು ಮೂಡಿಸುವಂತಹ ಶಕ್ತಿ. ಆದ್ದರಿಂದ ಮಾತಾಪಿತೃಗಳು ನಿಮ್ಮ ಮಕ್ಕಳನ್ನು ನಾಳೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗ್ತಾರೋ, ಡಾಕ್ಟರ್ಸ್ ಆಗ್ತಾರೋ, ಮನೆಗೆ 4 ಜನ ಇದ್ದಾರೆ, ಎಲ್ಲಿ ಕೊಡೋದು ಕೆಲಸ. ಆದರೆ ಸಂಗೀತದ ಮನೆ, ಶುದ್ಧ ಸಾಹಿತ್ಯದ ಮನೆ, ಅದು ಸರಸ್ವತಿಯ ಮನೆ. ಅದನ್ನು ಕಾಪಾಡ್ಕೋಬೇಕು. ಸಂಸ್ಕೃತಿ ಸಂಪನ್ನರಾಗೋದು ದೇಶಕ್ಕೆ ಒಂದು ಅದ್ಭುತವಾದ ಶೋಭೆ. ಅಂತಹ ಕಾರ್ಯದಲ್ಲಿ ನಮ್ಮ ಪ್ರೊಫೆಸರ್ ಅರವಿಂದ ಹೆಬ್ಬಾರ್ ಅವರು, ತಾಯಿ ವಸಂತಲಕ್ಷ್ಮಿಯವರು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಚಿರಂಜೀವಿ ನಿಕ್ಷಿತ್ ಪುತ್ತೂರು ಬಂದಿದ್ದಾನೆ ನೋಡಿ, ಆತನ ರೆಫರೆನ್ಸ್ನಲ್ಲಿ ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ಬರುವಂತಾಯಿತು. ನಮ್ಮ ಆಶ್ರಮದಲ್ಲಿ 3-4 ಸಲ ನಿಕ್ಷಿತ್ ಸಂಗೀತ ಸೇವೆಯಲ್ಲಿ ಭಾಗಿಯಾಗಿದ್ದ. ಭಾಳ ಒಳ್ಳೆ ಅಪ್ಕಮಿಂಗ್ ಆರ್ಟಿಸ್ಟ್, ತುಂಬ ನಿಜವಾದ ಅರ್ಥದಲ್ಲಿ ಒಬ್ಬ ಯೋಗ್ಯ ಮತ್ತು ಸಮರ್ಥ. ಇವತ್ತು ನಿಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮೊಂದಿಗೆ ಈ ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಮತ್ತು ಇಂಥ ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥ ಹೆಬ್ಬಾರ್ ದಂಪತಿಗಳನ್ನು ನಾನು ಅತ್ಯಂತ ಗೌರವಪೂರ್ವಕವಾಗಿ ಅಭಿನಂದಿಸ್ತೇನೆ. ಇನ್ಮೇಲೆ ನಿಮಗೆ ಯಾವ ರೆಫರೆನ್ಸು ಬೇಕಾಗಿಲ್ಲ. ರಂಜನೆ ಕಾರ್ಯಕ್ರಮಕ್ಕಾಗಿ ನೀವು ಯಾವಾಗ ಕರೆದರೂ ವೆಲ್ ಇನ್ ಅಡ್ವಾನ್ಸ್ ನಾನು ಬರ್ತೇನೆ. ಬಂದು ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ನನಗೂ ಭಾಳ ಸಂತೋಷ. ನನಗೂ ಭಾಳ ಅನ್ನಿಸ್ತು, ರಂಜನೆಯನ್ನು ಭೇಟಿ ಮಾಡೋಕ್ಕಾಗಲಿಲ್ವಲ್ಲ ಅಂಥೇಳಿ. ಆದರೆ ರಂಜನೆಯ ಪ್ರೇರಣೆಯಿಂದ ಕಲಿತಾ ಇರೋ ಈ ಪುಟ್ಟ ರಂಜನೆಯರ ಹಾಡನ್ನು ಕೇಳ್ತಾ
ಬಹುಶಃ ನಾನು ಏನನ್ನು ಕಳ್ಕೊಂಡೆ ಅಂತ ಅಂದ್ಕೊಳ್ತೀನೋ ಅದನ್ನು ಪಡ್ಕೊಳ್ಳೋಕೆ ಸಾಧ್ಯ ಇದೆ ಅಂತ ಭಾವಿಸ್ತಾ ನಿಮಗೆಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಸ್ವಾಮೀಜಿಯವರು ಮಾತನಾಡಿದ ನನಗೆ ಧನ್ಯವಾದ ಸಮರ್ಪಣೆ ಮಾಡೋದಕ್ಕೆ ಯೋಗ್ಯತೆಯನ್ನು ಪಡೆದಿಲ್ಲ. ಒಂದು ಮನೆಗೆ ಬಂದಾಗ ಒಬ್ಬರು ಹಿರಿಯರಾದವರು ಗುರುಗಳು ಮನೆ ಮಂದಿಗೆಲ್ಲ ಯಾವ ಥರ ಮಾತನಾಡ್ಬೋದೋ ಆ ಥರ ಒಳ್ಳೆಯ ಆತ್ಮೀಯವಾದಂತಹ ಮನ್ ಕಿ ಬಾತನ್ನು ಇವತ್ತು ಸ್ವಾಮೀಜಿ ನಮ್ಮ ಜೊತೆ ಮಾಡಿದ್ದಾರೆ. ಹಲವಾರು ಚಿಂತನೆಗೆ ಯೋಗ್ಯವಾದಂತಹ ಕಿಡಿಗಳನ್ನು ಅಲ್ಲಲ್ಲಿ ನಮಗೆ ಹೊತ್ತಿಸಿ ನಮಗೆ ಕೊಟ್ಟಿದ್ದಾರೆ. ಪೂಜ್ಯ ಸ್ವಾಮೀಜಿಯವರಿಗೆ ರಂಜನಿ ಸಂಸ್ಮರಣ ಈ ಕಾರ್ಯಕ್ರಮದ ಪ್ರಯುಕ್ತ ಎಲ್ಲರ ಪರವಾಗಿ ಸಾಷ್ಟಾಂಗವೆರಗಿ ನಮ್ಮ ಕೃತಜ್ಞತೆಯನ್ನು ಹೀಗೆ ತಿಳಿಸ್ತಾ ಇದ್ದೇನೆ. ಸ್ವಾಮೀಜಿಯವರು ತಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ.